ಮನೆ ಕಟ್ತಾ ಇದ್ದೀರಾ ಅಥವಾ ಕಟ್ಟಿದ್ದೀರಾ ಅಥವಾ ಕಟ್ಟಿಸ್ಬೇಕು ಅನ್ನೋ ಪ್ಲಾನ್ ಅಲ್ಲಿ ಇದ್ದೀರಾ, ಹಾಗಿದ್ರೆ ನೀವು ಬರ್ಬೇಕಾಗಿರೋ ಜಾಗ ಮಾಡರ್ನ್ ಫರ್ನಿಚರ್ಸ್. ಅಂಡ್ ಈ ಒಂದು ಶಾಪ್ ನಿಮ್ಗೆ ಎಲ್ಲಿ ಬರುತ್ತೆ ಅಂದ್ರೆ ಹೆನ್ನೂರು ಮುಖ್ಯ ರಸ್ತೆ ಅಂದ್ರೆ ಹೆನ್ನೂರು ಮೇನ್ ರೋಡ್ ಲಿಂಗರಾಜಪುರಂ ಅಲ್ಲಿ ಬರೋದು. ಅಂಡ್ ಇವ್ರದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಸಹ ಇದೆ. ಇಲ್ಲಿ ನಿಮ್ಗೆ ಸೋಫಾ ಸಿಗುತ್ತೆ ಅಂಡ್ ಕಾರ್ಡ್ ಸಿಗುತ್ತೆ, ಜೊತೆಗೆ ಮೇಕಪ್ ಟೇಬಲ್ ಸಿಗುತ್ತೆ, ಅಂದ್ರೆ ಡ್ರೆಸ್ಸಿಂಗ್ ಟೇಬಲ್ ಸಿಗುತ್ತೆ, ಜೊತೆಗೆ ಡೈನಿಂಗ್ ಟೇಬಲ್ ಅಂಡ್ ಸ್ಟಡಿ ಟೇಬಲ್, ಅದಲ್ಲದೆ ಶೂ ರ್ಯಾಕ್ ಸಹ ಸಿಗುತ್ತೆ. ಇಷ್ಟೆಲ್ಲ ಆಪ್ಷನ್ ನಿಮ್ಗೆ ಒಂದೇ ಕಡೆ ಸಿಗ್ತಾ ಇರೋದು. ಅಂಡ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅವ್ರದೇ ಇದೆ. ಹಾಗಿದ್ರೆ ಇದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಸೊ ಹಾಗಿದ್ರೆ ಇವ್ರನ್ನ ಮಾತಾಡ್ಸೋಣ ಬನ್ನಿ. ನಮಸ್ತೆ ಸರ್, ಶಾಪ್ ಬಗ್ಗೆ ಹಾಗೂ ಶಾಪ್ ಎಲ್ಲಿ ಬರುತ್ತೆ, ನಿಯರ್ ಲೊಕೇಶನ್ಸ್ ಏನೆಲ್ಲ ಇದೆ ಅಂತ ತಿಳಿಸ್ಕೊಡಿ. ಮ್ಯಾಮ್, ಇದು ಲಿಂಗರಾಜಪುರಂ ಹೆನ್ನೂರ್ ಮೇನ್ ರೋಡ್. ಇದು ಆಪೋಸಿಟ್ ನಿಮ್ಗೆ ಅಮೃತ್ ಥಿಯೇಟರ್ ಸಿಗುತ್ತೆ. ಅಮೃತ್ ಥಿಯೇಟರ್ ಅಂತ ಲೊಕೇಶನ್ ಹಾಕಿದ್ರೆ ನಿಮ್ಗೆ ನಿಯರ್ ಬೈ ಎಕ್ಸಾಕ್ಟ್ ಇಲ್ಲಿ ಬರುತ್ತೆ ನಿಮ್ಗೆ. ಸೊ ನಿಮ್ಗೆ ಲೊಕೇಶನ್ ಗೊತ್ತಾಗಿರುತ್ತೆ ಅಂತ ಭಾವಿಸ್ತೀವಿ. ಅಂಡ್ ಸೊ ಇವಾಗ ಯಾವೆಲ್ಲ ಫರ್ನಿಚರ್ಸ್ ಇದೆ ಅಂಡ್ ಯಾವೆಲ್ಲ ಪ್ರೈಸ್ ಅಲ್ಲಿ ಇದೆ ಅಂಡ್ ಕ್ವಾಲಿಟಿ ಯಾವ್ದು, ಮಟೀರಿಯಲ್ ಯಾವ್ದು, ಕಲರ್ಸ್ ಎಲ್ಲ ಅವೈಲೇಬಲ್ ಇದೆಯಾ ಅಂತ ತಿಳಿಸ್ಕೊಡ್ತೀನಿ. ಸರ್ ಹಾಗಿದ್ರೆ ಇನ್ನು ಯಾವೆಲ್ಲ ಸೋಫಾಸ್ ಅಂತ ತೋರಿಸ್ತೀರಾ ನಮ್ಮ ವೀಕ್ಷಕರಿಗೆ? ಸೊ ಫಸ್ಟ್ ಎಲ್ಲಿಂದ ಹೋಗೋಣ? ಫಸ್ಟ್ ಇಲ್ಲಿಂದ ಹೋಗೋಣ. ಸ್ಟಾರ್ಟಿಂಗ್ ಪ್ರೈಸ್ ಇದು. ಓಕೆ, ಇದು ಬೇಸಿಕ್ ಸೋಫಾ 32 ಡೆನ್ಸಿಟಿ ಫೋಮ್ ಇರುತ್ತೆ, ಸಿಲ್ವರ್ ವುಡ್ ಬರುತ್ತೆ. ಇದು ಮೋಚಿ ಫ್ಯಾಬ್ರಿಕ್ ಅಂತ. ಮೋಚಿ ಫ್ಯಾಬ್ರಿಕ್. ಇದರಲ್ಲಿ ನಿಮ್ಗೆ ಈ ತರ 30 ಕಲರ್ಸ್ ಬರುತ್ತೆ ನಿಮ್ಗೆ. ಓಕೆ, ಇದರಲ್ಲಿ ನಿಮ್ಗೆ 30 ಕಲರ್ಸ್ ಬರುತ್ತೆ ಅಂತ ನೋಡ್ತಾ ಇರ್ಬೋದು. ಇಷ್ಟೊಂದು ಕಲರ್ಸ್ ಆಪ್ಷನ್ ಇದೆ ನಿಮ್ಗೆ. ಅಂದ್ರೆ ನಿಮ್ಗೆ ವಾಲ್ ಕಲರ್ ಆಗಿರ್ಲಿ ಅಥವಾ ನಿಮ್ ಫೇವ್ರೇಟ್ ಕಲರ್ ಆಗಿರ್ಲಿ ಅಥವಾ ನಂಗೆ ಇದೇ ಕಲರ್ ಬೇಕು ಅಂದ್ರೆ ಕಸ್ಟಮೈಸೇಷನ್ ಆಪ್ಷನ್ ಇದೆ. ಅಂಡ್ ಕಲರ್ ಯಾವ್ದು ಬೇಕು ಅದನ್ನ ನೀವು ಚೂಸ್ ಮಾಡಿ ಒಂದು ಸೋಫಾನ ರೆಡಿ ಮಾಡಿಸ್ಕೋಬಹುದು. ಸರ್ ಇದು ರಿಯಲ್ ಪ್ರೈಸ್ ಎಷ್ಟಾಗುತ್ತೆ? 10,000 ರುಪೀಸ್ ರಿಯಲ್ ಪ್ರೈಸ್ ಇದೆ. ನಿಮ್ ವ್ಯೂವರ್ಸ್ ಇಂದ ಬಂದ್ರೆ, ನಿಮ್ ಯೂಟ್ಯೂಬ್ ಚಾನಲ್ ಇಂದ ಬಂದ್ರೆ 8,000 ರುಪೀಸ್ ಮಾಡಿ ಕೊಡ್ತೇನೆ. ಇದು ರಿಯಲ್ ಪ್ರೈಸ್ 10,000 ಅಂದ್ರೆ ನಮ್ಮ ವ್ಯೂವರ್ಸ್ ಗೆಲ್ಲ ಬರೀ 8,000 ಗೆ ಕೊಡ್ತಾರಂತೆ. ಅಂಡ್ ಪ್ಲಸ್ ನಿಮ್ಗೆ ಇನ್ ಕೇಸ್ ಆರ್ಡರ್ ಕೊಟ್ರೆ ಬೇರೆ ಕಲರ್ ಏನಾದ್ರು ಬೇಕಂದ್ರೆ ವಿತಿನ್ 2 or 3 ಡೇಸ್ ಒಳಗಡೆ ಕೊಡ್ತೇನೆ ನಿಮ್ಗೆ. ಓಕೆ, ನೀವೇನಾದ್ರೂ ಆರ್ಡರ್ ಕೊಟ್ರೆ ಇಲ್ಲಪ್ಪ ನಂಗೆ ಕಲರ್ ಬೇರೆ ಬೇಕು ಅಂದ್ರೆ ವಿತಿನ್ 2-3 ಡೇಸ್ ಅಲ್ಲಿ ನಿಮ್ಗೆ ಆ ಒಂದು ಕಲರ್ ರೆಡಿ ಮಾಡ್ಕೊಡ್ತಾರಂತೆ ಸೋಫಾ. ಸೊ 8,000 ಅಷ್ಟೇ ಸಿಗ್ತಾರೆ ನಮ್ಮ ವ್ಯೂವರ್ಸ್ಗೋಸ್ಕರ. ಸರ್ ನೆಕ್ಸ್ಟ್ ಸೋಫಾ ಯಾವುದು? ನೆಕ್ಸ್ಟ್ ಸೋಫಾ ಇದು ಬರುತ್ತೆ ನಿಮ್ಗೆ, ಸೇಮ್ ಬರುತ್ತೆ ನಿಮ್ಗೆ. ನಿಮ್ಗೆ ಸ್ವೆಟ್ ಫ್ಯಾಬ್ರಿಕ್ ಬರುತ್ತೆ. ಇದು ಸ್ವೆಟ್ ಫ್ಯಾಬ್ರಿಕ್. ಇದು ಬೆಸ್ಟ್ ಪ್ರೈಸ್ ನಿಮ್ಗೆ 10,000 ಮಾಡಿ ಕೊಡ್ತೀನಿ. ನಿಮ್ ವ್ಯೂವರ್ಸ್ ಏನ ಬಂದ್ರೆ ಸೆಲ್ಲಿಂಗ್ ಪ್ರೈಸ್ ನಾವು ಮಾಡ್ತಾ ಇರೋದು 14,000 ರುಪೀಸ್. ಇದು ಸೆಲ್ಲಿಂಗ್ ಪ್ರೈಸ್ 14,000 ಅಂತೆ. ಆದ್ರೆ ನಮ್ಮ ವ್ಯೂವರ್ಸ್ ಗೋಸ್ಕರ ಬರೀ 10,000 ಅಂದ್ರೆ 10,000 ಮಾತ್ರ ಕೊಡ್ತಾ ಇರುವಂತದ್ದು. ಅಂಡ್ ಅದಲ್ಲೇ ಸ್ವೆಟ್ ಫ್ಯಾಬ್ರಿಕ್, ಇದ್ರಲ್ಲೂ ನಿಮ್ಗೆ 30 ವೆರೈಟೀಸ್ ಆಫ್ ಕಲರ್ ಸಿಗ್ತಾ ಇದೆ. ಅಂಡ್ ನಿಮ್ಗೆ ಇಷ್ಟವಾದ ಕಲರ್ ನ ಮಾಡಿಸ್ಕೋಬಹುದು. ಇದರಲ್ಲಿ ನಿಮ್ಗೆ ವುಡ್ ಬೇರೆ ಬೇಕು, ಫೋಮ್ ಚೆನ್ನಾಗಿರೋದು ಹಾಕ್ಬೇಕಂದ್ರೆ 1,000 ರುಪೀಸ್ ವುಡ್, 1,000 ರುಪೀಸ್ ಫೋಮ್ ಆಡ್ ಮಾಡ್ತೀವಿ. 5 years ವ್ಯಾರಂಟಿ ಬರುತ್ತೆ ಆ ಟೈಮ್ ಅಲ್ಲಿ ನಿಮ್ಗೆ. ಆ ಪೀರಿಯಡ್ ಅಲ್ಲಿ ನೀವು ಯೂಸ್ ಮಾಡಬಹುದು. ಇದು 2-3 years ಆರಾಮಾಗಿ ಯೂಸ್ ಮಾಡಬಹುದು. ಬಟ್ ಇದು ನಿಮ್ಗೆ ವುಡ್ ಫೋಮ್ ಬರುತ್ತಲ್ಲ, ಅದು ಸ್ವಲ್ಪ ವ್ಯಾರಂಟಿ ಸ್ವಲ್ಪ ಕಡಿಮೆ ಇರುತ್ತೆ. ಓವರ್ ವ್ಯಾರಂಟಿ 1 year ಬರುತ್ತೆ ಈ ಬೇಸಿಸ್ ರೇಟ್ ಅಲ್ಲಿ. ನಿಮ್ಗೆ ಸ್ವಲ್ಪ ಜಾಸ್ತಿ ಮಾಡಿದ್ರೆ ನಿಮ್ಗೆ ರೇಟ್ ಜಾಸ್ತಿ ಆಗುತ್ತೆ, ವ್ಯಾರಂಟಿ ಜಾಸ್ತಿ ಸಿಗುತ್ತೆ. ಓಕೆ, ಸೊ ಅಂದ್ರೆ ನಿಮ್ಗೆ ಫಾರ್ ಎಕ್ಸಾಂಪಲ್ ವುಡ್ ಆಗಿರ್ಲಿ ಅಥವಾ ಇನ್ನು ಫೋಮ್ ಇದನ್ನ ಚೇಂಜ್ ಮಾಡಿಸ್ಬೇಕು, ಬೇರೆ ಮೆಟೀರಿಯಲ್ ಹಾಕಿಸ್ಬೇಕಂದ್ರೆ ಆ ವುಡ್ ಗೆ ಪ್ಲಸ್ ಆ ಫೋಮ್ ಗೆ 1,000 ಎಕ್ಸ್ಟ್ರಾ ಆಗುತ್ತೆ ಅಂತೆ. ಅದು 5 years ವ್ಯಾರಂಟಿ ಕೊಡ್ತಾ ಇದೀನಿ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಹೊರಗಡೆ ನೋಡ್ತಾ ಇರ್ಬೇಕು, ಒಂದ್ ಸ್ವಲ್ಪ ಈ ಪ್ರಿನ್ಸಸ್ ವೈಬ್ ಬರೋ ತರ ಇದೆ, ಕಲರ್ ಮಾತ್ರ ಬೇರೆ. ಸೊ ಈ ಸೋಫಾ ಬಗ್ಗೆ ಕೇಳೋಣ. ಸರ್ ಈ ಸೋಫಾ ನೇಮ್ ಏನು? ನಗಿನಾ ಸೋಫಾ ಅಂತ ಇದು ಹೆಸರು. ಓಕೆ, ಇದರಲ್ಲಿ ನಿಮ್ಗೆ 30 ಕಲರ್ಸ್ ಬರುತ್ತೆ. ಇದು ನಿಮ್ಗೆ 18,000 ನಾವು ಸೆಲ್ಲಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸ್ ನಿಮ್ಗೆ 13,900 ಮಾಡಿ ಕೊಡ್ತೇನೆ. ಇದರಲ್ಲಿ ನೋಡಿ ಈ ತರ 30 ಕಲರ್ಸ್ ಇರುತ್ತೆ. ಇದು ಓಕೆ, ಇದರಲ್ಲಿ 30 ಕಲರ್ಸ್ ಇರುವಂತದ್ದು. ಇದು ಸ್ವೆಟ್ ಫ್ಯಾಬ್ರಿಕ್. ಸ್ವೆಟ್ ಫ್ಯಾಬ್ರಿಕ್ ಇದು. ಇದೆಲ್ಲ ವಾಷಬಲ್ ಬರುತ್ತೆ, ಸ್ಟ್ರೆಚಬಲ್ ಇರುತ್ತೆ. ಇದೆಲ್ಲ ಸ್ಟ್ರೆಚಬಲ್ ಇರುತ್ತೆ. ನೋಡ್ತಾ ಇರ್ಬೋದು ಸ್ಟ್ರೆಚಬಲ್. ಅಂಡ್ ಇಷ್ಟೊಂದು ವೆರೈಟೀಸ್ ಆಫ್ ಕಲರ್ಸ್ ಆಪ್ಷನ್ ಇದೆ ನಿಮ್ಗೆ. ಅದಲ್ಲದೆ ನಮ್ಮೆಲ್ಲ ವ್ಯೂವರ್ಸ್ಗೋಸ್ಕರ ತುಂಬಾ ಕಮ್ಮಿ ಪ್ರೈಸ್ ಗೆ ಕೊಡ್ತಾ ಇರೋದು. ಅಂದ್ರೆ ಎಷ್ಟಾಗುತ್ತೋ ಅಷ್ಟು ನಿಮ್ಗೆಲ್ಲ ಬಜೆಟ್ ಫ್ರೆಂಡ್ಲಿ ತರ ಇದೆ. ಅಂಡ್ ಇದಕ್ಕೋಸ್ಕರ ಅದು 2 ಚೇರ್ ಬರುತ್ತಲ್ವಾ? 3+1+1 ಬರುತ್ತೆ, 3+2 ಜಾಯಿಂಟ್ ಬೇಕಂದ್ರೆ ಬರುತ್ತೆ, ಬೇರೆ 3 ಸೀಟರ್ ಬೇಕಂದ್ರೆ 3 ಸೀಟರ್ ಸಿಗುತ್ತೆ. ನೋಡ್ತಾ ಇರ್ಬೋದು ಮಟೀರಿಯಲ್ ತುಂಬಾ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಅಂಡ್ ಅದಲ್ಲದೆ ನಿಮ್ಗೆ ಈ ಒಂದು ಏನು ಶೇಪ್ ಇದೆ, ಒಂದ್ ಸ್ವಲ್ಪ ಕಪ್ಪೆ ಚಿಪ್ ತರ ಇದೆ. ಕಲರ್ ಪಿಂಕ್ ಏನೋ ಮಾಡಿಸ್ಕೊಂಡ್ಬಿಟ್ರಿ ಅಂದ್ರೆ ಒಳ್ಳೆ ಪ್ರಿನ್ಸಸ್ ವೈಬ್ ಬರುತ್ತೆ ನಿಮ್ಗೆ. ಅಂಡ್ ಪಿಂಕ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಸರ್ ಇದರಲ್ಲಿ 30 ಕಲರ್ ನಿಮ್ಗೆ ಆಪ್ಷನ್ ಕೊಡ್ತಾ ಇದ್ದಾರೆ. ಇನ್ನೊಂದು ಇದು ಒಂದಿದೆ ನೋಡಿ, ವಾಷಬಲ್ ಪಿಲ್ಲೋ ಟೈಪ್ ಬರುತ್ತೆ. ಇದು ಬಾಕ್ಸ್ ಸೋಫಾ ಅಂತ. ಇದು ಬಾಕ್ಸ್ ಸೋಫಾ. ಹೌದು,
3+1+1 ಇದು 17,000 rupees ಸೆಲ್ಲಿಂಗ್ ಪ್ರೈಸ್ ಇದೆ. ನಿಮ್ಮ ವೀವರ್ ಇಂದ ಬಂದ್ರೆ ಜೂಟ್ ಫ್ಯಾಬ್ರಿಕ್ ಬರೋದು ಇದು. ಜೂಟ್ ಫ್ಯಾಬ್ರಿಕ್ ಪ್ಲಸ್ 32 ಡೆನ್ಸಿಟಿ ಫೋಮ್ ಬರುತ್ತೆ. 13,900 ಮಾಡಿ ಕೊಡ್ತೇನೆ ಫುಲ್ ಸೆಟ್ ಇದು. ಫುಲ್ ಸೆಟ್ ಗೆ ಇದು ಪ್ರೈಸ್ ಎಷ್ಟು ಸರ್? ನೀವು ನಾರ್ಮಲ್ ಆಗಿ ಸೇಲ್ ಮಾಡ್ತೀರಾ? 18,000 ಇದು ಸೆಲ್ಲಿಂಗ್ ಪ್ರೈಸ್ ನಾವು. 18,000 ಆದ್ರೆ ನಮ್ಮ ವ್ಯೂವರ್ಸ್ ಗೆ ಕೊಡ್ತಾ ಇರೋದು ಫೆಸ್ಟಿವಲ್ ಆಫರ್ ಬಂದ್ರೆ ಅಂದ್ರೆ 16 ನಾವು ಕೊಡ್ತಾ ಇರೋದು. ಬಟ್ ನಿಮ್ಮ ವ್ಯೂವರ್ಸ್ ಬಂದ್ರೆ 13,900 ಫುಲ್ ಸೆಟ್. ನೋಡ್ತಾ ಇರ್ಬೋದು, ಬೇರೆ ಆಫರ್ ಅವ್ರು ಬರೀ 16 ಕೊಡ್ತಾರಂತೆ ಏನಾದ್ರು ಹಬ್ಬ ಹರಿದಿನ ಬಂದ್ರೆ. ಆದ್ರೆ ನಮ್ಮ ವ್ಯೂವರ್ಸ್ ಗೋಸ್ಕರ 13 ಪಾಯಿಂಟ್ ಸಮಥಿಂಗ್ ಕೊಡ್ತಾ ಇದ್ದಾರೆ. ಅದಲ್ಲದೆ ಇದು ಜೂಟ್ ಫ್ಯಾಬ್ರಿಕ್ ನ ಯೂಸ್ ಮಾಡಿದ್ದಾರೆ. ಇನ್ ಕೇಸ್ ಇದರಲ್ಲಿ ಏನಾದ್ರೂ ನಿಮಗೆ ಫ್ಯಾಬ್ರಿಕ್ ಸೈಡ್ದು ಬೇಕು ಇಲ್ಲ ಫ್ಯಾಬ್ರಿಕ್ ಚೇಂಜ್ ಮಾಡ್ತೀರಾ ಅಂದ್ರೆ ಸೊ ಅದು ಸ್ವಲ್ಪ ಕಾಸ್ಟ್ 1,000 to 2,000 rupees ಇನ್ಕ್ರೀಸ್ ಆಗುತ್ತೆ. ಓಕೆ, ಅಂದ್ರೆ ನೀವೇನೋ ಇದಕ್ಕೆ ಫ್ಯಾಬ್ರಿಕ್ ಚೇಂಜ್ ಮಾಡ್ಕೊಳ್ತೀನಿ ಅನ್ನಂಗಿತ್ತಂದ್ರೆ ಅದಕ್ಕೆ 1,000 ಅಥವಾ 2,000 rupees ಅಮೌಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಅದೇ ಬೇಕು ಅಂದ್ರೆ ಅದು ಓಕೆ. ಅಂಡ್ ಒಳಗಡೆ ನಾವು ನೋಡಿದ್ರೆ ಎಲ್ ಶೇಪ್ ಸೋಫಾ. ಸರ್ ಈ ಸೋಫಾ ಮ್ಯಾಮ್ ಇದು ಐ ಕಾರ್ನರ್ ಸೋಫಾ ಅಂತ ಇದು. ಐ ಕಾರ್ನರ್ ಸೋಫಾ ಇದು ಫ್ಯಾಬ್ರಿಕ್ ಬರೋದು ನಿಮಗೆ ಲೆದರ್ ಟೈಪ್ ಫ್ಯಾಬ್ರಿಕ್. ಇದು ಲೆದರ್ ಫ್ಯಾಬ್ರಿಕ್ ಅಂತ ಹೇಳ್ತಾರೆ ಇದಕ್ಕೆ. ಪ್ಲಸ್ ಇದು ಏನ್ ಮಾಡ್ತಾರೆ ಅಂದ್ರೆ ಪಿಲ್ಲೋ ಅಲ್ಲಿ ನಿಮ್ಗೆ ಫೋಮ್ ಹಾಕ್ಬಿಟ್ಟು ಕುಲ್ಟ್ ಮಾಡ್ತಾರೆ. ಫೋಮ್ ಹಾಕ್ಬಿಟ್ಟು ಕುಲ್ಟ್ ಹಾಕ್ತಾರೆ. ಸೊ ಇದು ನೀವು ನೀರ್ ಬಿದ್ರೂ ಏನ್ ಪ್ರಾಬ್ಲಮ್ ಇಲ್ಲ. ಕ್ಲೀನ್ ಇವಾಗ ರೆಕ್ಸಿನ್ ಹೆಂಗ್ ನೀವು ಮೇಂಟೈನ್ ಮಾಡ್ತೀರಾ, ನೀರ್ ಬಟ್ಟೆ ತಗೊಳ್ಳಿ ಒರೆಸ್ಕೊಳ್ಳಿ ಅದೇ ತರ ಮಾಡ್ಕೋಬಹುದು ಇದು. ಓಕೆ, ಅಂದ್ರೆ ಇವಾಗ ಮೇಂಟೆನೆನ್ಸ್ ಇದು. ಸೋಫಾ ಮೇಲೆ ಕೂತ್ಕೊಂಡು ಮೂವಿ ನೋಡ್ತಾ ಇರ್ತಾರೆ ಅಥವಾ ಟೈಮ್ ಸ್ಪೆಂಡ್ ಮಾಡ್ಬೇಕಾದ್ರೆ ನೀರಿಗೆಲ್ಲ ಚೆಲ್ಲ ಹೋಗಿರುತ್ತೆ. ಓಕೆ, ಇದನ್ನ ಈಸಿ ಟು ವಾಶ್ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಅದಲ್ದೇನೆ ಸೈಡ್ ನಿಮ್ಗೆ ಅಲ್ಲಿ ಇವಾಗೇನು ಅಡ್ಜಸ್ಟ್ ಬರ್ತಲ್ಲ ಮನೇಲಿ ಗೋಡೆ ಬಂದಾಗ ಅಡ್ಜಸ್ಟ್ ಮಾಡ್ಕೊಳ್ಳೋಕೋಸ್ಕರ ಅಂತಾನೆ ಈ ತರ ಸೋಫಾ ತಗೊಂಡ್ರೆ ನಿಮ್ಗೆ ಆ ಒಂದು ಮೂಲೆನ ಯುಟಿಲೈಸ್ ಮಾಡ್ಕೋಬಹುದು. ಅಡ್ಜಸ್ಟ್ ಏನಿರುತ್ತೆ ಗೋಡೆದು ಅಲ್ಲಿ. ಅಂಡ್ ಇದರಲ್ಲೂ ಕಲರ್ ಕಾಂಬಿನೇಷನ್ ನೀವು ಮಾಡಿಸ್ಕೋಬಹುದು. ಇದೇ ಕಲರ್ ಬೇಕು ಅಂತಿಲ್ಲ. ಅಂಡ್ ಇದರಲ್ಲೂ ನಿಮಗೆ 30 ವೆರೈಟೀಸ್ ಆಫ್ ಕಲರ್ಸ್ ಇದೆ. ನೋಡ್ತಾ ಇರ್ಬೋದು ಎಲ್ಲ ವೆರೈಟೀಸ್ ಆಫ್ ಕಲರ್ಸ್ ನಿಮಗೆ ಯಾವ ಫ್ಯಾಬ್ರಿಕ್ ಬೇಕೋ ಆ ಫ್ಯಾಬ್ರಿಕ್ ನ ಯೂಸ್ ಮಾಡಬಹುದು. ಸರ್ ಈ ಫ್ಯಾಬ್ರಿಕ್ ಸ್ವೆಟ್ ಫ್ಯಾಬ್ರಿಕ್ ಇದು ಇಲ್ಲ, ಇದು ಲೆದರ್ ಫ್ಯಾಬ್ರಿಕ್ ಅಂತ ಹೇಳ್ತಾರೆ. ಲೆದರ್ ಇಲ್ಲ, ಇದು ಫ್ಯಾಬ್ರಿಕ್ ಬಟ್ ಲೆದರ್ ಪ್ಯಾಟರ್ನ್ ಕೊಟ್ಟಿರೋದು ಇದು. ಇದರಲ್ಲಿ ಏನಿದೆ ಹೀಟ್ ಆಗಲ್ಲ. ಲೆದರ್ ಅಲ್ಲಿ ಪಿಲ್ ಔಟ್ ಆಗುತ್ತೆ ನೋಡಿ, ರೆಕ್ಸಿನ್ ಅಲ್ಲಿ ಆ ತರ ಆಗಲ್ಲ. ಏನ್ ಪ್ರಾಬ್ಲಮ್ ಇದರಲ್ಲಿ ಬರಲ್ಲ. ಓಕೆ, ಒಂದು ಈ ತರ ನಿಮ್ಗೆ ಟೆಕ್ಸ್ಚರ್ ಅಂತಂದ್ರೆ ಅಂದ್ರೆ ಈ ಒಂದು ಲೆದರ್ ಟೆಕ್ಸ್ಚರ್ ಅಂತ ಮೆಟೀರಿಯಲ್ ಯೂಸ್ ಮಾಡೋದ್ರಿಂದ ಒಂದು ಸ್ಕ್ರಾಚಸ್ ಆಗಲ್ಲ. ಅಂಡ್ ಅದಲ್ದೇ ನೀರು ಒಳಗಡೆ ಹೋಗಲ್ಲ. ನೀರು ಒಳಗಡೆ ಹೋಗುತ್ತೆ ಬಟ್ ನಿಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ. ಜಸ್ಟ್ ನೀರ್ ಬಟ್ಟೆಲ್ ಕ್ಲೀನ್ ಮಾಡ್ಕೋಬಹುದು. ಡಸ್ಟ್ ಒಳಗಡೆ ಹೋಗಲ್ಲ ಅದರಲ್ಲಿ. ಓಕೆ, ಡಸ್ಟ್ ಒಳಗಡೆ ಹೋಗಲ್ಲ. ಅಂಡ್ ಕಲರ್ ಕಾಂಬಿನೇಷನ್ ಅಂಡ್ ಇಲ್ಲೂ ನಿಮಗೆ ರೆಡ್ ಅಂಡ್ ಕ್ರೀಮ್ ಮಾಡಿದಾರಲ್ವಾ, ಬೇಕು ಅಂದ್ರೆ ಡಬಲ್ ಕಲರ್ ಮಾಡಬಹುದು. ಇದು ಇರೋದು ಸೈಜ್ 9x7 ಇರೋದು. ಇದು 9x7 ಇದರಲ್ಲಿ ಸೈಜ್ ಕಸ್ಟಮೈಸ್ ಬೇಕಂದ್ರೆ ಮಾಡಬಹುದು. ಇದು ವಿತ್ ಪಿಲ್ಲೋನಾ ಸರ್? ಇದು ವಿತ್ ಪಿಲ್ಲೋ ಬರುತ್ತೆ. ವಾಷಬಲ್ ಪಿಲ್ಲೋ ಇದು. ಪ್ರೈಸ್ ಏನು ಸರ್ ಈ ಒಂದು ಸೋಫಾದು? ಪ್ರೈಸ್ ಬರುತ್ತೆ ನಿಮಗೆ 35,000 ಸೇಲ್ ಮಾಡ್ತಾರೆ. 35,000 ನಿಮ್ ವ್ಯೂವರ್ಸ್ ಬೆಸ್ಟ್ ಪ್ರೈಸ್ ಆಗುತ್ತೆ ನಿಮಗೆ 27,900 ಮಾಡಿ ಕೊಡ್ತೇನೆ. 27,900 ಗೆ. ಸೊ ನೋಡ್ತಾ ಇರ್ಬೋದು ಎಷ್ಟೆಲ್ಲ ಆಫರ್ಸ್ ಕೊಡ್ತಾ ಇದ್ದಾರೆ ಅಂತ. ಅಂಡ್ ಅದಲ್ಲದೆ ಏನು ತುಂಬಾ ಚೆನ್ನಾಗಿದೆ. ಈ ಒಂದು ನಿಮ್ ಕಲರ್ ಕಾಂಬಿನೇಷನ್ ಮಾಡ್ಕೋಬಹುದು ಅಥವಾ ಸಿಂಗಲ್ ಕಲರ್ ಮಾಡಿಸ್ಕೋಬಹುದು. ಅಂಡ್ ನೆಕ್ಸ್ಟ್ ಮೂವ್ ಆಗೋಣ. ಇಲ್ಲಿ ಸ್ವಲ್ಪ ಯೂನಿಕ್ ಅನಿಸ್ತಾ ಇದೆ ನನಗೆ ಬಿಕಾಸ್ ಆಫ್ ಗೋಲ್ಡ್ ಟಚ್ ಕೊಟ್ಟಿದ್ದಾರೆ ಈ ಒಂದು ಸೋಫಾಗೆ. ಸರ್ ಈ ಸೋಫಾದ ನೇಮ್ ಏನಿದೆ? ಇದು ಫುಲ್ಟಿಂಗ್ ಬ್ಯಾಕ್ ಅಂತ ಹೇಳ್ತಾರೆ. ಫುಲ್ಟಿಂಗ್ ಬ್ಯಾಕ್. ಓಕೆ, ಫುಲ್ಟಿಂಗ್ ಬ್ಯಾಕ್ ಸೋಫಾ ಇದು. ಇದು ಡೆಪ್ತ್ ಜಾಸ್ತಿ ಬರುತ್ತೆ, ವೆರ್ತ್ ಜಾಸ್ತಿ ಬರುತ್ತೆ. ಈಗ ಇದರಲ್ಲಿ ಕುತ್ಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ. ಇದು ನಿಮಗೆ ಲೆಗ್ ಅಲ್ಲಿ ಥೈ ಸಪೋರ್ಟ್ ಜಾಸ್ತಿ ಸಿಗುತ್ತೆ ನೋಡಿ. ಈ ಸೈಡ್ ಸಪೋರ್ಟ್ ನಿಮಗೆ ಜಾಸ್ತಿ ಸಿಗುತ್ತೆ. ಸೊ ಇದು ನಿಮಗೆ 38,000. ಇದು ಇಂಪೋರ್ಟೆಡ್ ಮಾಡೆಲ್. ಇದು ನಿಮಗೆ ಸಿಗುತ್ತೆ. ಇದು ನೋಡಬಹುದು ಇಂಪೋರ್ಟ್ ಮಾಡೆಲ್ 38,000 ಆಗುತ್ತೆ. ನಿಮ್ ವ್ಯೂವರ್ಸ್ ಬೆಸ್ಟ್ ಪ್ರೈಸ್ ಆಗುತ್ತೆ ನಿಮಗೆ 29,900. ಓಕೆ, ನೋಡ್ತಾ ಇರ್ಬೋದು ಇವ್ರನ್ನ 38,000 ಕೊಡ್ತಾರಂತೆ. ಅಂದ್ರೆ ನಾರ್ಮಲ್ ಆಗಿ ನಮ್ಮ ವ್ಯೂವರ್ಸ್ ಅಲ್ಲದೆ ಇರೋರಿಗೆ, ಬಟ್ ನಿಮ್ಗೆ ಅಂತ ಒಂದು ಬೆಸ್ಟ್ ಪ್ರೈಸ್ ಕೊಡ್ತಾ ಇರೋದು. ಅಂಡ್ ಅದಲ್ಲದೆ ಲುಕ್ ಬಗ್ಗೆ ನಾವು ಮಾತಾಡಬೇಕು. ಸರ್ ಈ ಒಂದು ಮಟೀರಿಯಲ್ ಯಾವ್ದು ಸರ್? ಈ ಒಂದು ಸೋಫಾದ ನೇಮ್ ಏನ್ ಬರುತ್ತೆ ಮತ್ತೆ ಇದು ವಿಡ್ತ್ ಎಷ್ಟು ಬರುತ್ತೆ? ಮ್ಯಾಮ್ ಇದು ಫುಲ್ಟಿಂಗ್ ಬ್ಯಾಕ್ ಸೋಫಾ ಅಂತ ಹೇಳ್ತಾರೆ ಇದಕ್ಕೆ. ಇದು ಡೆಪ್ತ್ ನಿಮ್ಗೆ ಜಾಸ್ತಿ ಬರುತ್ತೆ, ವಿರ್ತ್ ಜಾಸ್ತಿ ಬರುತ್ತೆ. ಕೂತ್ಕೊಂಡ್ರೆ ನಿಮ್ಗೆ ಥೈ ಸಪೋರ್ಟ್ ಕ್ಲೀನ್ ಆಗಿ ಸಿಗುತ್ತೆ. ನಿಮ್ಗೆ ಕೂತ್ಕೊಂಡು ನೋಡಿದ್ರಲ್ಲಿ ಗೊತ್ತಾಗುತ್ತೆ. ಬೇರೆ ಸೋಫಾದಲ್ಲಿ ಎಷ್ಟು ಕಂಫರ್ಟಬಲ್ ಸಿಗಲ್ಲ ನಿಮ್ಗೆ. ಈ ತರ ಸಿಗುತ್ತೆ ನಿಮ್ಗೆ. ಪ್ಲಸ್ ನಿಮ್ಗೆ ಇದರಲ್ಲಿ ನೀಮುಡ್ ಬರುತ್ತೆ, 50 ಡೆನ್ಸಿಟಿ ಫಾರ್ಮ್ ಬರುತ್ತೆ. ಉಡ್ದು 5 years ವ್ಯಾರಂಟಿ ಬರುತ್ತೆ. ಕ್ವಶನ್ ಸ್ಟಿಚಿಂಗ್ ವ್ಯಾರಂಟಿ 2 years ಬರುತ್ತೆ. ಓಕೆ, ಸ್ಟಿಚಿಂಗ್ ವ್ಯಾರಂಟಿ 2 years ಅಂತೆ, ವುಡ್ ವ್ಯಾರಂಟಿ 5 years ಅಂತೆ. ಅಂಡ್ ಕೆಳಗಡೆ ನಾವು ಮೆಟಲ್ ನೋಡ್ತಾ ಇದ್ವಿ ಸರ್. ಇದು ಸಪೋರ್ಟಿಂಗ್ ಈ ರೀತಿ ಕೊಟ್ಟಿದ್ದಾರೆ ಗೋಲ್ಡ್ ವರ್ಕ್. ಗೋಲ್ಡ್ ಅಂಡ್ ಕ್ರೋಮ್ ಬ್ಲೆಕ್ಸ್ ಅಂತ ಹೇಳ್ತಾರೆ ಇದಕ್ಕೆ. ಇದರಲ್ಲಿ ನಿಮ್ಗೆ ಸಿಲ್ವರ್ ಬರುತ್ತೆ, ಗೋಲ್ಡ್ ಬರುತ್ತೆ. ಇವಾಗ ಇದು ಪೈಪಿಂಗ್ ಎಲ್ಲ ಹಾಕೋದು ನಾವು ಗೋಲ್ಡ್. ಸೊ ಇದಕ್ಕೆ ನಾವು ಅದು ಮ್ಯಾಚಿಂಗ್ ಮಾಡೋದು. ಇದು ನೋಡಿ ಸೈಡ್ ಎಲ್ಲ ಫುಲ್ ಕುಲ್ಟಿಂಗ್ ಮಾಡಿ ಬರುತ್ತೆ. ಇದು ಅಂಡ್ ಸ್ವಲ್ಪ ರಾಯಲ್ ಲುಕ್ ಕೊಡ್ತಾ ಇದೆ. ಇದರ ಕಲರ್ ಕಾಂಬಿನೇಷನ್ 30 ಇದೆ. ಸೇಮ್ ಇಲ್ಲ, ಇದರಲ್ಲಿ 15 ಕಲರ್ಸ್ ಬರುತ್ತೆ. 15 ಕಲರ್ಸ್. ಅಂಡ್ ಮಟೀರಿಯಲ್ ಯಾವುದು ಸರ್ ಇದು? ಇದು ನಿಮಗೆ ಸ್ವೆಟ್ ಫ್ಯಾಬ್ರಿಕ್. ಇದು ಸ್ವೆಟ್ ಅಲ್ಲಿ ನಿಮಗೆ ಅದು ಪ್ಲೇನ್ ಬರುತ್ತೆ. ಅದರಲ್ಲಿ ಸ್ಟ್ರಕ್ಚರ್ ಏನ್ ಬರಲ್ಲ. ಇದರಲ್ಲಿ ನಿಮಗೆ ಸ್ಟ್ರಕ್ಚರ್ ಬರುತ್ತೆ. ಈ ತರ ಸ್ಟ್ರಕ್ಚರ್ ಇರುತ್ತೆ. ಇದರಲ್ಲಿ ನಿಮಗೆ ಫ್ಯಾಬ್ರಿಕ್ ತುಂಬಾ ಸಿಗುತ್ತೆ ನಿಮಗೆ. ಸ್ಟ್ರಕ್ಚರ್ ಬೇರೆ ಟೈಲ್ಸ್ ಟೈಪ್ ಬರುತ್ತೆ ನಿಮಗೆ. ಇದೆಲ್ಲ ರೌಂಡ್ ಟೈಪ್ ಬರುತ್ತೆ. ಫ್ಯಾಬ್ರಿಕ್ ನಾನು ತೋರಿಸ್ತೀನಿ ನಿಮಗೆ, ತುಂಬಾ ಸಿಗುತ್ತೆ ಇದರಲ್ಲಿ. ಓಕೆ ಸರ್, ನೆಕ್ಸ್ಟ್ ಸೋಫಾ ಯಾವುದು ಸರ್? ಇದು ಚೈನಾ ಹ್ಯಾಂಡಲ್ ಸೋಫಾ ಅಂತ. ಇದು ಚೈನಾ ಹ್ಯಾಂಡಲ್ ಸೋಫಾ. ಇದು ನಿಮ್ಗೆ ರಬ್ಬರ್ ವುಡ್ ಬರೋದು ಮೇಲ್ಗಡೆ. ಯಾವ ಸೆಗ್ಮೆಂಟ್? ಇದೆಲ್ಲ ರಬ್ಬರ್ ವುಡ್ ಇದು ಮೇಲ್ಗಡೆ ಬರೋದು. ಮನೆಯಲ್ಲಿ ಏನಾಗುತ್ತೆ ಅಂದ್ರೆ ಜಾಸ್ತಿ ಲೇಡೀಸ್ ಇರ್ಲಿ ಮಕ್ಕಳು ಇರ್ಲಿ ಹ್ಯಾಂಡಲ್ ಅಲ್ಲಿ ಕೂತ್ಕೊಳ್ತಾರೆ. ಸೊ ಇದರಲ್ಲಿ ಕೂತ್ಕೊಳ್ಳಿ, ಏನ್ ಪ್ರಾಬ್ಲಮ್ ಇಲ್ಲ. ಇದರಲ್ಲಿ ಆರಾಮಾಗಿ ಯೂಸ್ ಮಾಡಬಹುದು. ಇದು ಫುಲ್ ಸಾಲಿಡ್ ಬರುತ್ತೆ. ಇದು ಓಕೆ, ಇದು ಬಫಿ ಕಟ್ ಅಥವಾ ಡೈಮಂಡ್ ಕಟ್? ಡೈಮಂಡ್ ಕಟ್ ಇದೆಯಲ್ಲ, ಇದು ಡೈಮಂಡ್ ಕಟ್, ಫುಲ್ ಡೈಮಂಡ್ ಕಟ್. ಇದು ಫುಲ್ ನೋಡಿ ಫುಲ್ ಸಾಲಿಡ್ ಬರುತ್ತೆ. ಇದು ಓಕೆ, ಏನ್ ಮಾಡೋದು? ರಫ್ ಅಂಡ್ ಟಫ್ ಯೂಸ್ ಮಾಡಬಹುದು. ಸೀಟ್ ಅಲ್ಲಿ ಬೇಕಂದ್ರೆ ಮೇಲೆ ಅಲ್ಪಿಟ್ಟು ಜಂಪ್ ಮಾಡಿ ನೋಡಿ ನಿಮ್ಗೆ. ಓಕೆ ಸರ್, ಇದು ಕಲರ್ ಕಾಂಬಿನೇಷನ್ ಇದರಲ್ಲಿ ನಿಮಗೆ ಕಸ್ಟಮೈಸೇಷನ್ ಇದೆ. ಅಂಡ್
ಈ ರೀತಿ ಎಡ್ಜಸ್ ಇರೋ ಸೋಫಾ ತಗೊಂಡ್ರೆ ಇವಾಗ ಮನೇಲಿ ಸ್ಪೇಸ್ ಕಮ್ಮಿ ಉಳಿಸಕ್ಕಾಗುತ್ತೆ. ನಾವು ಎಲ್ ಶೇಪ್ ತಗೊಂಡ್ಬಿಟ್ವಿ ಅಂದ್ರೆ ಸ್ವಲ್ಪ ಸ್ಪೇಸ್ ಕಮ್ಮಿ ಇರೋರು ಏನ್ ಮಾಡ್ತಾರೆ ಅಂದ್ರೆ ಜಾಗ ಉಳ್ಸಕ್ ಆಗಲ್ಲ. ಈ ತರ ಎಲ್ ಶೇಪ್ ಗೆ ಅಂದ್ರೆ ಮೂಲೆನ ಉಳಿಸ್ಕೊಂಡು ಅಥವಾ ಜಾಗನ ಕವರ್ ಮಾಡ್ಕೋಬೇಕು ಅನ್ನೋದ್ರೆ ಈ ತರ ಸೋಫಾ ನೀವು ಸಜೆಸ್ಟ್ ಮಾಡ್ತೀರಾ ಅಲ್ವಾ? ಅಂಡ್ ಕಲರ್ ಸೈಜ್ ಇನ್ ಕೇಸ್ ನಿಮ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಬೇಕಂದ್ರೆ 9x7 ಸ್ಟ್ಯಾಂಡರ್ಡ್ ನಿಮ್ಗೆ ಕಾರ್ನರ್ ಸೋಫಾದು ಬರೋದು. ಇನ್ ಕೇಸ್ ಕಸ್ಟಮೈಸ್ ಬೇಕಂದ್ರೆ ನಿಮ್ ಸೈಜ್ ಅಳತೆ ನಮ್ಗೆ ಹೇಳಿದ್ರೆ ಅದ್ರಲ್ಲಿ ಎಷ್ಟು ಸೀಟಿಂಗ್ ಕುತ್ಕೊಳ್ಳುತ್ತೆ ಅಂತ ನಾವು ಹೇಳ್ತೀವಿ. ಇಲ್ಲ ನಿಮ್ಗೆ ಬಂದು ಮೆಜರ್ಮೆಂಟ್ ತಗೋಬೇಕಂದ್ರೆ ಲೊಕೇಶನ್ ಕಳ್ಸಬಹುದು, ಬಂದ್ ಮೆಜರ್ಮೆಂಟ್ ತಗೊಳ್ತೀವಿ. ಓಕೆ, ನಿಮ್ಗೆ ಏನಾದ್ರು ಸೈಜ್ ಕಸ್ಟಮೈಸೇಷನ್ ಬೇಕು ಅನ್ನಂಗಿತ್ತು ಅಂದ್ರೆ ಅಥವಾ ನಿಮ್ಗೆ ಏನೋ ಮೆಜರ್ಮೆಂಟ್ ಬೇಕು ಅಂದ್ರೆ ಲೊಕೇಶನ್ ಕಳ್ಸಿದ್ರೆ ಬಂದ್ ಮೆಜರ್ಮೆಂಟ್ ತಗೊಂಡು ಎಷ್ಟು ಸೀಟಿಂಗ್ ಕುತ್ಕೊಳ್ಳುತ್ತೆ, ಯಾವ ಸೈಜ್ಗೆ ಅಂತೆಲ್ಲ ನೋಡಿ ನಿಮ್ಗೆ ಒಂದು ಕಸ್ಟಮೈಸ್ ಸೋಫಾನು ಸಹ ಮಾಡ್ಕೊಡ್ತಾ ಇದ್ದಾರೆ. ಇದರಲ್ಲೂ ನಿಮ್ಗೆ ಕಲರ್ ಕಾಂಬಿನೇಷನ್ ಅವೈಲೇಬಲ್ ಇದೆ. ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಮಾಡಬಹುದು. ವಿತ್ ಪಿಲ್ಲೋ ಬರುತ್ತೆ. ಅಂಡ್ ಪಿಲ್ಲೋ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ 2 in 1 ತರ. ಈ ಕಡೆ ಬೇಕಾದ್ರೆ ಈ ತರ ಯೂಸ್ ಮಾಡ್ಕೋಬಹುದು, ಬೇಡಪ್ಪ ನಂಗೆ ಈ ಕಲರ್ ಅಲ್ಲಿ ಬೇಕು ಅಂದ್ರೆ ಈ ತರನು ಮಾಡ್ಕೋಬಹುದು. ವಾಷಬಲ್ ಬರುತ್ತೆ, ಇದು ಜಿಪ್ ಇರುತ್ತೆ ಕೆಳಗಡೆ. ಎಕ್ಸ್ಟ್ರಾ ಅಡಿಷನಲ್ ಕವರ್ ಮಾಡಿ ಇಟ್ಕೊಳ್ಳಿ, ರಿಮೂವ್ ಮಾಡಿ ಬೇರೆ ಕವರ್ ಹಾಕಿ ವಾಶ್ ಕಸ್ಟಮೈಸ್. ಅಂದ್ರೆ ಮನೇಲಿ ಬೇರೆದು ಸ್ವಲ್ಪ ಮನೇಲಿರೋ ಹೆಣ್ಮಕ್ಳಿಗೆ ಏನಾಗುತ್ತೆ ಅಂದ್ರೆ ತಾವೇ ಮಾಡಿರೋ ಪಿಲ್ಲೋ ಕವರ್ ಹಾಕೊಳ್ಳೋಕು ಇಷ್ಟ ಪಡ್ತಾ ಇರ್ತಾರೆ. ಹಾಗಿದ್ರೆ ನೀವು ಆ ರೀತಿನೂ ಮಾಡ್ಕೋಬಹುದು. ಅಂಡ್ ಸರ್ ಇದರಲ್ಲಿ ಟೋಟಲ್ ಆಗಿ ಎಷ್ಟು ಕಲರ್ಸ್ ಬರ್ತಾ ಇದೆ ಸರ್? ಇದು ಪ್ಲೇನ್ ಅಲ್ಲಿ ನಿಮ್ಗೆ ಇದೆ ನಾನು ಹೇಳಿದ್ ನಿಮ್ಗೆ. ಇದರಲ್ಲಿ ಫ್ಯಾಬ್ರಿಕ್ ನೋಡಿ ಈ ತರ ಡಿಫ್ರೆಂಟ್ ಫ್ಯಾಬ್ರಿಕ್ ಸಿಗುತ್ತೆ ನಿಮ್ಗೆ. ಇದು ಎಲ್ಲ ಈ ತರ ಫ್ಯಾಬ್ರಿಕ್ ಸಿಗುತ್ತೆ. ಇದೆಲ್ಲ ನೋಡಿ ದಪ್ಪ ಇರುತ್ತೆ, ಚೆನ್ನಾಗಿರುತ್ತೆ. ಇದೆಲ್ಲ ವಾಷಬಲ್, ತುಂಬಾ ರಫ್ಯೂಸ್ ಮಾಡಿ ಸಾಫ್ಟ್ ಆಗಿದೆ ಸರ್. ಸಾಫ್ಟ್ ಆಗಿದೆ ಇದು. ಓಕೆ, ಏನ್ ಪ್ರಾಬ್ಲಮ್ ಬರಲ್ಲ, ಕಲರ್ ಶೇಡ್ ಆಗಲ್ಲ, ಏನ್ ಬಬಲ್ಸ್ ಬರಲ್ಲ, ಆರಾಮಾಗಿ ಯೂಸ್ ಮಾಡಬಹುದು. ಇದರಲ್ಲಿ ಇಷ್ಟು ಕಲರ್ ಸಿಗುತ್ತೆ ನಿಮಗೆ. ಓಕೆ, ಅಂಡ್ ಸರ್ ಇದಕ್ಕೆ ವಿತ್ ಟೇಬಲ್ ಆದ್ರೆ ಏನಾಗುತ್ತೆ ಪ್ರೈಸ್? ಟೇಬಲ್ ಅಂದ್ರೆ ಫ್ಯಾಬ್ರಿಕ್ ಟೇಬಲ್ ಸಿಗುತ್ತೆ, 6000 rupees ಆಗುತ್ತೆ, ಆಡ್ ಆಗುತ್ತೆ. ಇವಾಗ ಇದು ಇರೋದು ನಾವು ಸೇಲ್ ಮಾಡ್ತಾ ಇರೋದು 35,000. ನಿಮ್ ವ್ಯೂವರ್ಸ್ ಬಂದ್ರೆ ನಿಮ್ಗೆ 25,900 ಈ ಸೋಫಾ ಕೊಡ್ತೇನೆ. ನೋಡಿ, ನಿಮ್ಗೆ 35,000 ಇವ್ರಿಗೆ ಬೇರೆದವ್ರಿಗೆ ಬಂದ್ರೆ ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಬಂದ್ರೆ ಅಂದ್ರೆ ನಿಮ್ಗೆ 25,900 ಗೆ ಇಷ್ಟು ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ ಅಂತಂದಾಗ ಜೊತೆ ತಗೊಳ್ತೀರಾ ಅಂದ್ರೆ 32,000 ಮಾಡಿ ಕೊಡ್ತೇನೆ. ಈ ಸೋಫಾದ ಮಾಡೆಲ್ ಏನಂತ ಕರೀತಾರೆ ಇದನ್ನ? ಇದು ಲಾಂಜರ್ ಸೋಫಾ ಅಂತ ಹೇಳ್ತಾರೆ. ಸೋಫಾ ಕಮ್ ಬೆಡ್ ಟೈಪ್ ಇದು. ಇಲ್ಲಿ ಬೆಡ್ ಟೈಪ್. ಸೊ ಕಮ್ ಬೆಡ್ ಟೈಪ್ ಇದು, ಕಮ್ ಬೆಡ್ ಇಲ್ಲ ಇದು. ಇದು ಲಾಂಜರ್ ಟೈಪ್ ಬರುತ್ತೆ. ಇದು 6.5 feet ಬರುತ್ತೆ. ಒಂದ್ ಮಂಚ ಎಷ್ಟು ಲೆಂತ್ ಇರುತ್ತೆ ಅಷ್ಟು ಲೆಂತ್ ಇರುತ್ತೆ, ಆರಾಮಾಗಿ ಮಲ್ಕೋಬಹುದು ನೀವು. ಇದು ಲೆಫ್ಟ್ ಅಲ್ಲಿ ಬರುತ್ತೆ, ರೈಟ್ ಅಲ್ಲಿ ಬರುತ್ತೆ. ನಿಮ್ಗೆ ಯಾವ ಸೈಡ್ ನಿಮ್ಗೆ ಸ್ಪೇಸ್ ಇರುತ್ತೋ ಆ ಸೈಡ್ ಮಾಡ್ಕೊಡ್ತೀರಾ. ಇದರಲ್ಲೂ ಅಷ್ಟೇ ನಿಮ್ಗೆ 30 ಕಲರ್ ಸಿಗುತ್ತೆ. 30 ಕಲರ್ ಸಿಗುತ್ತೆ ಇದರಲ್ಲಿ. ಇದು ಸೇಮ್ ಸ್ವೇಡ್ ಫ್ಯಾಬ್ರಿಕ್ ತರ, ಇದು ಲೆದರ್ ಫ್ಯಾಬ್ರಿಕ್ ತರ ಇದು. ನೋಡಿ ಫ್ಯಾಬ್ರಿಕ್ ಟಚ್ ಮಾಡಿ ನೋಡಿ, ಲೆದರ್ ಟೈಪ್ ಫ್ಯಾಬ್ರಿಕ್ ಇದು. ಆರಾಮಾಗಿ ವಾಷಬಲ್ ಯೂಸ್ ಮಾಡ್ಕೋಬಹುದು ನೀವು. ಡಸ್ಟ್ ಒಳಗಡೆ ಏನು ಹೋಗಲ್ಲ ಇದರಲ್ಲಿ. ಸರ್ ಅಂದ್ರೆ ಪ್ರೈಸ್ ಏನಿದೆ ಸರ್ ಈ ಒಂದು ಸೋಫಾದು? ಈ ಪ್ರೈಸ್ ಇರೋದು ನಿಮ್ಗೆ 32,000. ವ್ಯೂವರ್ಸ್ ಗೆ 26,900 ಇದು. ಓಕೆ, 26,900 ಗೆ ನಮ್ಮ ವ್ಯೂವರ್ಸ್ ಗೆ ಆದ್ರೆ ನಾರ್ಮಲ್ ಆಗಿ ಬರ್ತೀನಿ ಅಂದ್ರೆ ನೋಡಿ ಕ್ಯಾಪ್ಸೂಲ್ಸ್ ಬರುತ್ತೆ. ಪಿಲ್ಲೋಸ್ ಅಲ್ಲಿ ಕೆಳಗಡೆ ಬಾರ್ಡರ್ಸ್ ಎಲ್ಲ ನಿಮ್ಗೆ ಡಿಸೈನ್ ಬರುತ್ತೆ, ಫುಲ್ ಕುಟಿಂಗ್ ಬರುತ್ತೆ ಇದು. ಹೌದು, ಅಂಡ್ ಚೆನ್ನಾಗಿದೆ ಸರ್ ವರ್ಕ್ ನಿಮ್ಗೆ. ಅಂಡ್ ಕಲರ್ಸ್ ಅವೈಲೇಬಲ್ ಇದೆ. ನೆಕ್ಸ್ಟ್ ಮೂವ್ ಆಗ್ತಿರೋದು ಈ ಸೋಫಾಗೆ. ಅಂಡ್ ಗ್ರೇ ಅಂಡ್ ಸ್ವಲ್ಪ ವೈಟ್, ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ಎಲ್ಲ ಇದೆ. ಸರ್ ಈ ಸೋಫಾದು ನೇಮ್ ಸೇಮ್? ಇದು ಸೇಮ್ ಇದು ಬಾಕ್ಸ್ ಕಾರ್ನರ್ ಸೋಫಾ ಅಂತ ಇದು. ಇದರಲ್ಲಿ ಗೋಲ್ಡನ್ಸ್ ನೋಡಿ ಸೈಡ್ ಅಲ್ಲಿ ಗೋಲ್ಡನ್ಸ್ ಬೀಡಿಂಗ್ ಬರುತ್ತೆ. ಇದು ಯಾವ ಕಲರ್ ನೀವು ಕಾಂಬಿನೇಷನ್ ಮಾಡ್ತೀರಾ ಆ ಕಲರ್ ಅಲ್ಲಿ ನಾವು ಇದು ಬೀಡಿಂಗ್ಸ್ ಕೊಡ್ತೀವಿ. ಓಕೆ, ಸರ್ ಇದ್ರ ಪ್ರೈಸ್ ಏನಿದೆ ಸರ್? ಇದು ಪ್ರೈಸ್ ನಿಮಗೆ 35,000. ನಿಮ್ ವ್ಯೂವರ್ಸ್ ಬೆಸ್ಟ್ ಪ್ರೈಸ್ ನಿಮಗೆ 25,900 ಇದು. ಓಕೆ, ನಾರ್ಮಲ್ ಆಗಿ ಬಂದು ಅಂದ್ರೆ 35,000 ಅಂತ ನಮ್ಮ ವ್ಯೂವರ್ಸ್ ಗೆ 25,900 ಗೆ ಕೊಡ್ತಾ ಇದ್ದಾರೆ. ಅಂಡ್ ನೆಕ್ಸ್ಟ್ ಸೋಫಾ ಇದು. ಅಂಡ್ ಒಂದೇ ಕಲರ್ ಅಲ್ಲಿ ಬೇಕು ಅನ್ನೋದಿತ್ತು ಅಂತಂದ್ರೆ 3+1+1 ಇದು ಸ್ವೇಟ್ ಫ್ಯಾಬ್ರಿಕ್. ಇದರಲ್ಲಿ ಸೇಮ್ 30 ಕಲರ್ ಸಿಗುತ್ತೆ. ಪಿಲ್ಲೋಸ್ ಅಲ್ಲಿ ನೀವು ಯಾವ ಕಲರ್ ಸೆಲೆಕ್ಟ್ ಮಾಡ್ತೀರಾ ಆ ಕಲರ್ ಗೆ 2 in 1 ಪಿಲ್ಲೋ. 2 in 1 ಪಿಲ್ಲೋ ಮಾಡಿ ಕೊಡ್ತೀವಿ. ಓಕೆ, ಸ್ವೆಟ್ ಫ್ಯಾಬ್ರಿಕ್ ಅಲ್ವಾ ಸರ್ ಇದು? ಹೌದು, 19,000 rupees ಇದು ಸೆಲ್ಲಿಂಗ್ ಪ್ರೈಸ್. ಬೆಸ್ಟ್ ಪ್ರೈಸ್ ನಿಮ್ ವ್ಯೂವರ್ ಗೆ 15,900. ಓಕೆ, ಇನ್ ಕೇಸ್ ಬಟ್ಟೆ ಏನಾದ್ರೂ ಚೇಂಜ್ ನೀವು ಮಾಡ್ತೀರಾ ಅಂದ್ರೆ ಅದು 1,000 rupees ಇನ್ಕ್ರೀಸ್ ಆಗುತ್ತೆ. ಓಕೆ, ನೋಡ್ತಾ ಇರ್ಬೋದು. ಅಂಡ್ ನೆಕ್ಸ್ಟ್ ಇದು ಸ್ವಲ್ಪ ಜಾಸ್ತಿ ಜನ ಕಲರ್ ಕಾಂಬಿನೇಷನ್ ನೋಡ್ತಾ ಇರ್ತೀರಾ ಅಂದ್ರೆ ಗ್ರೇಗೆ ಈ ಕಲರ್ ತುಂಬಾ ಚೆನ್ನಾಗಿದೆ. ಪಾಲಿ ಹೈಬ್ಯಾಕ್ ಅಂತ ಹೇಳ್ತಾರೆ ಇದಕ್ಕೆ. ಪಾಲಿ ಹೈಬ್ಯಾಕ್ ಇದು. ಇದು ಪ್ರೈಸ್ ನಿಮಗೆ 30,000. ಪ್ರೈಸ್ 30,000 ಇದು. ಸೇಮ್ ನಿಮ್ ವುಡ್ 50 ಡೆನ್ಸಿಟಿ ಫಾರ್ಮ್ ಬರುತ್ತೆ. ನಿಮ್ ವ್ಯೂವರ್ಸ್ ಗೆ ಬೆಸ್ಟ್ ಪ್ರೈಸ್ 21,900. 21,900 ಗೆ ಈ ರೀತಿಯ ಒಂದು ಫರ್ನಿಚರ್ ನಿಮ್ಗೆ ಎಲ್ಲಿ ಸಿಗುತ್ತೆ ಹೇಳಿ? ಅಂಡ್ ಕೊಡ್ತಾ ಇದ್ದಾರೆ ಈ ಒಂದು ಆಫರ್ ಗೆ. ನ್ಯೂ ಇಯರ್ ಆಫರ್ ತರ ಆಯ್ತು, ನಿಮ್ ವ್ಯೂವರ್ಸ್ ಗೆ ಕೊಡತರ ಆಗುತ್ತೆ. ಈ ಮಂತ್ ಲಾಸ್ಟ್ ವರೆಗೆ ನಿಮ್ಗೆ ಈ ಆಫರ್ ಸಿಗುತ್ತೆ. ಓಕೆ, ಈ ಮಂತ್ ಲಾಸ್ಟ್ ವರೆಗೂ ಈ ಆಫರ್ ಅಂದ್ರೆ ಸರ್ ಇದ್ರಲ್ಲಿ ಕಲರ್ ಕಾಂಬಿನೇಷನ್ ಹೋದ್ರೆ ಎಷ್ಟು ಕಲರ್ಸ್ ಸಿಗುತ್ತೆ? 15 ಕಲರ್ಸ್. ಅಂಡ್ ಬೀಟ್ ವರ್ಕ್ ಅಷ್ಟೇ, ಮಧ್ಯ ಬೀಟ್ ವರ್ಕ್ ಕೊಟ್ಟಿರೋದ್ರಿಂದ ಲುಕ್ ಡಿಫರೆಂಟ್ ಆಗಿದೆ. ಇದು ಬಟ್ಟೆ ಬೇಡ, ಇದು ಬಟನ್ಸ್ ಬೇಡ, ನಿಮ್ಗೆ ಹಂಗೆ ಇರ್ಲಿ ಅಂದ್ರೆ ಹಂಗೆ ಕಸ್ಟಮೈಸ್ ಆಗುತ್ತೆ. ಈಚ್ ಅಂಡ್ ಎವ್ರಿಥಿಂಗ್ 3 seater ಬೇಕಂದ್ರೆ ಸಿಗುತ್ತೆ, 3+1 ಬೇಕಂದ್ರೆ ಸಿಗುತ್ತೆ. ಈಚ್ ಅಂಡ್ ಎವ್ರಿಥಿಂಗ್ ನಿಮ್ಗೆ ಕಸ್ಟಮೈಸ್ ಸಿಗುತ್ತೆ. ಓಕೆ ಸರ್, ಈ ಸೋಫಾ ಮಾಡೆಲ್ ಏನಿದೆ? ಇದು ಸಿಲ್ಕಿ ಸೋಫಾ ಅಂತ ಇದು. ಸಿಲ್ಕಿ ಸೋಫಾ ಅಂತ ಇದು. ಇದು ನಿಮ್ಗೆ ಹ್ಯಾಂಡಲ್ ಪ್ಲಸ್ ಹೆಡ್ ರೆಸ್ಟ್. ಇವಾಗ ನೀವು ಬಾಕ್ಸ್ ಸೋಫಾ ನೋಡಿದಾರಲ್ಲ ಅದೇ ರೀತಿ ಬರುತ್ತೆ ಇದು. ಬಟ್ ಸ್ವಲ್ಪ ಇದರಲ್ಲಿ ಹ್ಯಾಂಡಲ್ ಮತ್ತೆ ಹೆಡರ್ಸ್ ಬರುತ್ತೆ. ಇದೆಲ್ಲ ನೋಡಿ ಬಟ್ಟೆ ಎಲ್ಲ ಕುಲ್ಟ್ ಬಟ್ಟೆ ಇದು. ಓಕೆ ಸರ್, ಇದು ಪ್ರೈಸ್ ಏನಿದೆ ಸರ್? ಇದು ಪ್ರೈಸ್ 29,000 ಇದು. ನಿಮ್ ವ್ಯೂವರ್ಸ್ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತೇನೆ 23,900.
ಓಕೆ, ಸೊ ನೋಡ್ತಾ ಇರ್ಬೋದು. ಅಂಡ್ ಇದು ಸಹ ನಿಮ್ಗೆ 2-in-1 ಪಿಲೋ ತರ ಇದೆ. ಅಂಡ್ ಇಲ್ಲಿ ಡೈಮಂಡ್ ವರ್ಕ್ ಇರುವಂತದ್ದು ಇದೆ. ಅಂಡ್ ಸರ್ ಈ ಡೈಮಂಡ್ ಅಂತ ಹೆಸರು ಇದ್ರು, ಮಿನಿ ಡೈಮಂಡ್ ಅಂತ. ಇದು 18,000 ಮಾರ್ಕೆಟಿಂಗ್ ಪ್ರೈಸ್ ಇದೆ. ನಿಮ್ ವ್ಯೂವರ್ಸ್ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತೇನೆ, 14,000 rupees ಮಾಡಿ ಕೊಡ್ತೇನೆ. ಬೆಸ್ಟ್ ಪ್ರೈಸ್ ಇದು 14,000ಗೆ. ಓಕೆ ಸರ್, ಇದು ಕಲರ್ ಕಾಂಬಿನೇಷನ್ ಹೋಗ್ಬೋದು ಇಲ್ಲೂ ಸಹ ನಾವು. ಸೇಮ್ ಇದೆಲ್ಲ 30 ಕಲರ್ಸ್ ಇದೆ. ಇದರಲ್ಲಿ ಸೇಮ್ ಇನ್ನೊಂದು ಗ್ರೀನ್ ಕಲರ್ ಇದೆ ಫಸ್ಟ್ ಫ್ಲೋರ್ ಅಲ್ಲಿ, ಅದರ ತೋರಿಸ್ತೀನಿ ನಿಮ್ಗೆ. ಇದರಲ್ಲಿ ತುಂಬಾ ಕಲರ್ಸ್ ನಿಮ್ಗೆ ಸಿಗುತ್ತೆ. ಸರ್ ಇವಾಗ ಸೋಫಾ ಸೆಕ್ಷನ್ ಆಯ್ತು. ಅಂಡ್ ನೆಕ್ಸ್ಟ್ ಟೈಮ್ ಯಾವೆಲ್ಲ ಫರ್ನಿಚರ್ಸ್ ನಿಮ್ಮಲ್ಲೇ ಸಿಗುತ್ತೆ? ಪಾಟ್ಸ್ ಇದೆ, ಮ್ಯಾಟ್ರೆಸ್ ಇದೆ, ಡೈನಿಂಗ್ ಟೇಬಲ್ ಇದೆ, ಶೂ ರ್ಯಾಕ್ ಇದೆ, ಎಲ್ಲ ಐಟಮ್ ಇದೆ ಫಸ್ಟ್ ಫ್ಲೋರ್ ಅಲ್ಲಿ. ಬೇಕಂದ್ರೆ ಸೊ ಬನ್ನಿ ಮೇಲ್ಗಡೆ ಹೋಗಿ ಇನ್ ಯಾವೆಲ್ಲ ಫರ್ನಿಚರ್ಸ್ ಇದೆ ಅಂತ ತೋರಿಸ್ತೀನಿ. ಕೆಳಗಡೆ ಏನಪ್ಪಾ ಅಂದ್ರೆ ನೀವು ಸೋಫಾಸ್ ಎಲ್ಲ ನೋಡಿದ್ರಿ, ಜೊತೆಗೆ ಮ್ಯಾಟ್ರೆಸ್ ಇದೆ ಅಂಡ್ ಬೆಡ್ ಇದೆ. ಸರ್ ಯಾವ ತರದೆಲ್ಲ ಬೆಡ್ಸ್ ಇದೆ ನಿಮ್ಮ ಹತ್ರ? ಕಾಟ್ಸ್ ಇರೋದು ನಿಮ್ಗೆ ಇಂಜಿನಿಯರಿಂಗ್ ವುಡ್. ಇದು ಇಂಜಿನಿಯರಿಂಗ್ 5 years ವುಡ್ ವ್ಯಾರಂಟಿ ಕೊಡ್ತೀವಿ ನಾವು. ಓಕೆ, ಇದರಲ್ಲಿ ನಿಮ್ಗೆ ಬ್ಯಾಕ್ ಕುಷನ್ ಬರುತ್ತೆ, ವಿತೌಟ್ ಕುಷನ್ ಬರುತ್ತೆ. ಓಕೆ, 13,000 ವಿತೌಟ್ ಸ್ಟೋರೇಜ್ ಇರೋದು. ನಿಮ್ ವ್ಯೂವರ್ಸ್ ಬಂದ್ರೆ ನಿಮ್ಗೆ 10,000 rupees ಕ್ವೀನ್ ಸೈಜ್ ವಿತೌಟ್ ಸ್ಟೋರೇಜ್ ಸಿಗುತ್ತೆ ನಿಮ್ಗೆ. ಕ್ವೀನ್ ಸೈಜ್ ವಿತೌಟ್ ಸ್ಟೋರೇಜ್ 13,000 ಇರೋದು ನಮ್ ವ್ಯೂವರ್ಸ್ 10,000 ಕೊಡ್ತಾ ಇದ್ದೀರಾ. ಪ್ಲಾಟ್ಫಾರ್ಮ್ ಬರುತ್ತೆ ಟೋಟಲ್ ನಿಮ್ಗೆ. ಅದರಲ್ಲಿ 12 legs ಬರುತ್ತೆ ಕೆಳಗಡೆ ಪ್ಲಾಟ್ಫಾರ್ಮ್ ಅಲ್ಲಿ. 1,000 rupees ಎಕ್ಸ್ಟ್ರಾ ಆಗುತ್ತೆ ಇನ್ ಕೇಸ್ ಏನಾದ್ರೂ ಬ್ಯಾಕ್ ಸೈಡ್ ಈ ತರ ಕುಷನ್ ಬೇಕಂದ್ರೆ. ಓಕೆ, ಹೆಡ್ ಸ್ಟೋರೇಜ್ ಬರುತ್ತೆ ನಿಮ್ಗೆ. ಹೆಡ್ ಸ್ಟೋರೇಜ್ ಅಂಡ್ ಬ್ಯಾಕ್ ಸೈಡ್ ಅಲ್ಲಿ ಏನಾದ್ರೂ ಇಟ್ಕೋಬೇಕು ಅಂತ ನಂಗಿತ್ತಂದ್ರೆ ಹೆಡ್ ಸ್ಟೋರೇಜ್ ಇರೋದು, ಇದು ಬ್ಯಾಕ್ ಕುಷನ್ ಇರೋದು. ಓಕೆ ಸರ್, ಇದೆಲ್ಲ ಬೆಡ್ಸ್ ಬೇರೆ ಬೇರೆ ಪ್ರೈಸ್ ಅಲ್ಲಿ ಇರುವಂತದ್ದು. ಬೇರೆ ಬೇರೆ ಪ್ರೈಸ್ ಇದೆ. ಮ್ಯಾಟ್ರೆಸ್ ನಿಮ್ಗೆ ಸಿಗುತ್ತೆ ನೋಡಿ, ಆರ್ಥೋ ಮ್ಯಾಟ್ರೆಸ್ ಇದೆ, ಸ್ಪ್ರಿಂಗ್ ಮ್ಯಾಟ್ರೆಸ್ ಇದೆ, ಫೋಮ್ ಮ್ಯಾಟ್ರೆಸ್ ಇದೆ. ಮ್ಯಾಟ್ರೆಸ್ ಸ್ಟಾರ್ಟಿಂಗ್ ಪ್ರೈಸ್ ಕ್ವೀನ್ ಸೈಜ್ 7,000 rupees ಇಂದ ಸ್ಟಾರ್ಟ್. 7,000 ಇಂದ ಸ್ಟಾರ್ಟ್. ನೀವೇನ್ ಕೆಳಗಡೆ ಒಂದು ಲಾಂಜರ್ ಬೆಡ್ ನೋಡಿದ್ರಲ್ವಾ, ಇದು ಅದೇ ತರ ಇರುವಂತದ್ದು. ಅಂಡ್ ಇದನ್ನ ನಾರ್ಮಲ್ ಆಗಿ ನೀವು ನೋಡಿದ್ದು ಕ್ರೀಮ್ ಕಲರ್, ವೈಟ್ ಕಲರ್ ಆರ್ಡರ್ ಅಲ್ಲಿ ಮಾಡ್ತಾ ಇರೋದು. ಇದು ಆರ್ಡರ್ ಕೊಟ್ಟಿದಾರಂತೆ, ಸೊ ಅದಕ್ಕೆ ಮಾಡ್ತಾ ಇದ್ದಾರೆ. ಅಂಡ್ ತುಂಬಾ ಚೆನ್ನಾಗಿದೆ. ಜೊತೆಗೆ ಇನ್ನೊಂದು ಕಲರ್ ನೋಡಿದ್ವಲ್ಲ ನಾವು, ಅದೇ ರೀತಿ ಒಂದು ಗ್ರೀನ್ ಕಲರ್ ಇದು. ಓಕೆ, ಇದು ಕಲರ್ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನೀವು ಬೇರೆ ಕಲರ್ ಗ್ರೀನ್ ಕಲರ್ ಡಬಲ್ ಕಾಂಬಿನೇಷನ್, ಇದು ಸಿಂಗಲ್ ಕಾಂಬಿನೇಷನ್. ಈ ತರ ಯಾವ ತರ ಬೇಕಂದ್ರೆ ನಿಮ್ಗೆ ಸಿಗುತ್ತೆ. ನಿಮ್ಗೆ ಸಿಂಗಲ್ ಡಬಲ್ ನೋಡಿ, ಇಲ್ಲಿ ಕೆಳಗಡೆ ಬೇಸಿಕ್ ಸೋಫಾ ಅದು ಇಷ್ಟೆಲ್ಲ ಸ್ಟಾಕ್ ಇರುತ್ತೆ. ಇನ್ನು ಸ್ಟಾಕ್ ಇದೆ. ನೀವೇನಾದ್ರೂ ಅಪ್ಪಿ ಇವಾಗ ಕ್ವಿಕ್ ಆಗಿ ಆರ್ಡರ್ ಮಾಡ್ಬೇಕು, ತಗೊಂಡು ಹೋಗ್ಬೇಕು ಅನ್ನೋದಿದ್ರೆ ಸ್ಟಾಕ್ಸ್ ಸಹ ಇದೆ. ಅಂಡ್ ಇಲ್ಲಿ ನಾವು ಟೇಬಲ್ ಬರೋಣ. ಸರ್ ಇದು ಸೆಂಟರ್ ಟೇಬಲ್, ಇದು ಫುಲ್ ವುಡ್ ಬರುತ್ತೆ. ಫುಲ್ ವುಡ್ ಯಾವ ವುಡ್ ಸರ್ ಇದು? ಇದು ಅಕೇಶಿಯಾ ವುಡ್ ಬರುತ್ತೆ. ಎಲ್ಲ ನಿಮ್ಗೆ ಟಾಪ್ ನಿಮ್ಗೆ 8mm ಗ್ಲಾಸ್ ಬರುತ್ತೆ. ಇದು 8mm ಗ್ಲಾಸ್ ಬರುತ್ತೆ. 7,000 rupees ಇದು. ನಿಮ್ ವ್ಯೂವರ್ಸ್ ಬಂದ್ರೆ 5,500 rupees. ಓಕೆ, 7,000 ಇರೋದನ್ನ ನಮ್ಮ ವ್ಯೂವರ್ಸ್ ಗೆ 5,500 ಕೊಡ್ತಾ ಇದ್ದಾರೆ. ಅಂಡ್ ಇದು ನಿಮ್ಗೆ ಶೂ ರ್ಯಾಕ್ ಅಂತ ಏನ್ ಹೇಳ್ತೀವಿ ಅದು. ಸೊ ಶೂ ರ್ಯಾಕ್ ಗೆ ವಿತ್ ಲಾಕರ್ ಫೆಸಿಲಿಟಿ ಸಹ ಕೊಟ್ಟಿದ್ದೀರಾ. 3x2 ಬರುತ್ತೆ ಇದು. ಓಕೆ, 3x2 ಇದು ಪಾರ್ಟಿಕಲ್ ಬೋರ್ಡ್ ಇಂಜಿನಿಯರಿಂಗ್ ವುಡ್. ನಿಮ್ಗೆ ಇದರಲ್ಲಿ ಟರ್ಮೈಟ್ ಬರಲ್ಲ, ವಾಟರ್ ಪ್ರೂಫ್ ಇರುತ್ತೆ. ಏನ್ ನಿಮ್ಗೆ ನೀರು ಒಳಗಡೆ ಹೋಗೋದು ಏನ್ ಪ್ರಾಬ್ಲಮ್ ಬರಲ್ಲ ನಿಮ್ಗೆ. ಓಕೆ, ಪ್ರೈಸ್ ಏನ್ ಸರ್ ಇದು? 4,000 rupees ಇದೆ. ಬೆಸ್ಟ್ ಪ್ರೈಸ್ ನಿಮ್ಗೆ 3,500 ಮಾಡಿ ಕೊಡ್ತೀನಿ. 3x2. ಓಕೆ, ಸೊ ನೋಡಿ ಇಷ್ಟೆಲ್ಲ ಆಫರ್ ಕೊಡ್ತಿದ್ದಾರೆ. ಅಂಡ್ ಇದು ಸರ್ ಈ ಸೈಜ್ ಈ ಸೈಜ್ ಏನು ಡಿಫರೆನ್ಸ್? ಇದು 4x2 5,500 ಇದೆ. 4,500 ಮಾಡಿ ಕೊಡ್ತೇನೆ ಇದು. ಓಕೆ, ನೀವು ಶೂ ರ್ಯಾಕ್ ಆದ್ರೂ ಯೂಸ್ ಮಾಡ್ಕೋಬಹುದು, ಅಥವಾ ಆಫೀಸ್ ಅಲ್ಲಿ ಏನಾದ್ರು ಸ್ಟಾಕ್ ಮಾಡಕ್ಕೋಸ್ಕರ ಅದನ್ನು ಸಹ ಯೂಸ್ ಮಾಡ್ಕೋಬಹುದು. ಅಂಡ್ ಈ ಕಡೆ ಸರ್ ಇದು ಯಾವ ಟೇಬಲ್ ಇದು? ಇದು ಟಿವಿ ಸ್ಟ್ಯಾಂಡ್. ಇದು ಟಿವಿ ಸ್ಟ್ಯಾಂಡ್. ಸ್ಟಾಕ್ ಕಡಿಮೆ ಇದೆ, ಆಲ್ರೆಡಿ ಖಾಲಿ ಆಗಿದೆ. ಇನ್ನ ಸ್ಟಾಕ್ ಬರೋದಿದೆ. ನಿಮ್ಗೆ ಬೇರೆ ಏನಾದ್ರೂ ಮಾಡೆಲ್ ಬೇಕಂದ್ರೆ ನಾವು ತೋರಿಸ್ತೀವಿ, ಇಲ್ಲ ನಿಮ್ಮ ಹತ್ರ ಏನಾದ್ರೂ ಮಾಡೆಲ್ ಇದ್ರೆ ತಗೊಂಡ್ ಬನ್ನಿ, ನಾವು ಬೇಕಂದ್ರೆ ಮಾಡಿ ಕೊಡ್ತೇವೆ. ಓಕೆ ಸರ್, ಇದು ಅಷ್ಟೇನಾ? ಬೆಡ್ ಸೈಡ್ ಟೇಬಲ್ ಇದೆ. ಇದೆಲ್ಲ 2,000 rupees. ಬೆಡ್ ಸೈಡ್ ಟೇಬಲ್, ಟಿವಿ ಸ್ಟ್ಯಾಂಡ್ ಬರುತ್ತೆ ನಿಮ್ಗೆ ವಿತ್ ಲಾಕರ್. 3,500 ಇಂದ ಟಿವಿ ಸ್ಟ್ಯಾಂಡ್ ಸ್ಟಾರ್ಟಿಂಗ್ ಇದೆ. ಓಕೆ, ಇವೆಲ್ಲ ಶೂ ರ್ಯಾಕ್ ಅಲ್ವಾ ಸರ್? ಶೂ ರ್ಯಾಕ್ ಇದು ಸೆಂಟರ್ ಟೇಬಲ್. ಇದು ಸೆಂಟರ್ ಟೇಬಲ್ ಬೇಸಿಕ್ ನೋಡಿ, ಚಿಕ್ಕದು ಸೆಂಟರ್ ಟೇಬಲ್ ಇದೆ. 2,200 ಇಂದ 3,500 ಸಿಗುತ್ತೆ ಇದು. ಓಕೆ, ಇದರಲ್ಲೂ ಕಲರ್ ಕಾಂಬಿನೇಷನ್ಸ್ ಅಂದ್ರೆ ಒಂದು ಆರೆಂಜ್ ತೋರಿಸ್ತಾ ಇದ್ರಿ ಇಲ್ಲಿ. 5 ಕಲರ್ ಸಿಗುತ್ತೆ ಇದರಲ್ಲಿ. 5 ಕಲರ್ ಸಿಗುತ್ತೆ. ಓಕೆ ಸರ್, ಇದು ಕೆಳಗಡೆ ಇರೋದು ಬಾಕ್ಸ್. ಇದು ಮಂಚ, ಅದು ಬಾಕ್ಸ್. ಒಂದ್ ಸೈಡ್ ಸ್ಟೋರೇಜ್ ಬರುತ್ತೆ, ಒಂದ್ ಸೈಡ್ ಟಾಪ್ ಲಿಫ್ಟಿಂಗ್ ಬರುತ್ತೆ. ಓಕೆ, ಇದು ಅಷ್ಟೇ ಅಲ್ವಾ ಸರ್? ಸೆಂಟರ್ ಟೇಬಲ್ ಎಲ್ಲ ಸೆಂಟರ್ ಟೇಬಲ್ಸ್ ಎಲ್ಲ ಸೇಮ್ ಪ್ರೈಸ್ ಇದು. ಓಕೆ, ಇದು ಸ್ಟಡಿ ಟೇಬಲ್ಸ್ ಇಲ್ಲಿ ಇದೆ ನೋಡಿ. ಸ್ಟಡಿ ಟೇಬಲ್ ಏನಿದೆ ಸರ್ ಪ್ರೈಸ್? 5 feet ಇದು ಬರುತ್ತೆ. 4x2 ಬರುತ್ತೆ. 4 feet ಇದು ಇದೆ. 4 feet ಇಲ್ಲ ಅಂದ್ರೆ 3 feet. 4 feet ಬರುತ್ತೆ ನಿಮಗೆ 5,000. 3 feet ಇದು ಬರುತ್ತೆ ನಿಮಗೆ 4,000 rupees ಇದು. ಇದು 4,000. ಇದು 6,500 ಇದು. ರಾಯಲ್ ಲುಕ್ ಮಾಡೆಲ್ ಈ ತರ ಬರುತ್ತೆ. ಇದು ಇಂಪಾರ್ಟೆಂಟ್ ಮಾಡೆಲ್ ಅದು. ಓಕೆ ಸರ್, ಬೆಸ್ಟ್ ಪ್ರೈಸ್ ಏನು ಸರ್ ಇದು? ಸರ್ ಇದು ಬೆಸ್ಟ್ ಪ್ರೈಸ್ ನಿಮಗೆ 5,000 rupees ಮಾಡಿ ಕೊಡ್ತೇನೆ. ಬಟ್ ಇದು ಜಾಸ್ತಿ ಇವಾಗ ಮೂವಿಂಗ್ ಇಲ್ಲ, ಸೊ ಅದಕ್ಕೆ ನಾವು ಇದು ತರಿಸ್ತಾ ಇಲ್ಲ. ಸ್ವಲ್ಪ ಚಿಕ್ಕದು, ಸ್ವಲ್ಪ ಕಾಂಪ್ಯಾಕ್ಟ್ ಆಗಿ ನೋಡ್ತಾರ, ಇಲ್ಲಾಂದ್ರೆ ಲ್ಯಾಪ್ಟಾಪ್ ಟೇಬಲ್ ನೋಡ್ತಾರ, ಆ ತರ ಬೇಕಂದ್ರೆ. ಇಲ್ಲ ಇನ್ ಕೇಸ್ ನಿಮ್ಗೆ ಡಿಸೈನ್ ಯಾವ್ದು ಬೇಕಂದ್ರೆ ಇಷ್ಟ ಆಗಿಲ್ಲ, ನೀವು ತಗೊಂಡ್ ಬನ್ನಿ, ನಾವು ಮಾಡಿ ಕೊಡ್ತೀವಿ. ಓಕೆ, ನಿಮ್ಮ ಹತ್ರ ಏನೋ ಐಡಿಯಾ ಇತ್ತು ಅಥವಾ ಡಿಸೈನ್ಸ್ ಇತ್ತು ಅಂದ್ರೆ ತಗೊಂಡ್ಬಂದ್ರೆ ಮಾಡಿ ಕೊಡ್ತಾರಂತೆ. ವಿತ್ ಸ್ಟೂಲ್ ತರ ಏನೋ ಇದೆ ಸರ್ ಇದು? ಇದು ಡ್ರೆಸ್ಸಿಂಗ್ ಟೇಬಲ್ ಸ್ಟೂಲ್. ಇದು ಡ್ರೆಸ್ಸಿಂಗ್ ಟೇಬಲ್ ಆ ಕಡೆ ಇದೆ ಎಲ್ಲ. ಓಕೆ ಸರ್, ಇದು ಏನದು ಪ್ರೈಸ್? ಇದು ನಿಮಗೆ 4x2 ಇದು 5,000 rupees ಆಗುತ್ತೆ. 5,000 ಆಗುತ್ತೆ. ಅಂಡ್ ನೆಕ್ಸ್ಟ್ ಡೈನಿಂಗ್ ಟೇಬಲ್ಸ್ ಇದೆ. ಅಂಡ್ ಇಲ್ಲಿ ಡೈನಿಂಗ್ ಟೇಬಲ್ ನೋಡ್ತಾ ಪೆಬಲ್ಸ್ ಆಗಿರ್ಲಿ ಅಥವಾ ಬೇರೆ ಏನಾದರೂ ಅಕೇಶಿಯಾ ವುಡ್. ಇದು ಅಕೇಶಿಯಾ ವುಡ್ ಸೆಂಟರ್ ಅಲ್ಲಿ ಕಲರ್ ಸ್ಟೋನ್ಸ್ ಏನ್ ಬೇಕಂದ್ರೆ ಹಾಕೋಬಹುದು. ಅಂಡ್ ಇದ್ರ ಮೇಲೆ ಗ್ಲಾಸ್ ಬರುತ್ತಲ್ವಾ? ಫುಲ್ 8mm ಗ್ಲಾಸ್ ಬರುತ್ತೆ ಇದು. ಓಕೆ, ನೋಡಿ ಇದೆಲ್ಲ ನಮಗೆ ಅಕೇಶಿಯಾ ವುಡ್ ಬರೋದು. ಚೇರ್ಸ್ ಎಲ್ಲ ಚೆನ್ನಾಗಿ ಹೆವಿ ಬರುತ್ತೆ ಇದು. ಓಕೆ ಸರ್, ಇದು ಡಿಸೈನ್ ಏನಂತ ಹೇಳ್ತಾರೆ? ಇದು ಗೋಟಿ ಮಾಡೆಲ್ ಅಂತ ಹೇಳ್ತಾರೆ. ಗೋಟಿ ಮಾಡೆಲ್ ಇದು.
4 ಚೇರ್ ಅಲ್ವಾ ಸರ್ ಡೈನಿಂಗ್ 4 ಚೇರ್ 6 ಸೀಟರ್ ಸಿಗುತ್ತೆ. ಸ್ಟ್ಯಾಂಡರ್ಡ್ ಸೈಜ್ ಬರೋದು 4x3 4 ಸೀಟರ್ ಅಲ್ಲಿ. ಇದರಲ್ಲಿ ಕಡಿಮೆ ಬೇಕಂದ್ರೆ ಮಾಡಬಹುದು, ಜಾಸ್ತಿ ಬೇಕಂದ್ರೆ ಮಾಡಬಹುದು. ಕಸ್ಟಮೈಸ್ ಅಲ್ಲಿ ಬೇಕಂದ್ರೆ ನಿಮಗೆ 5 to 6 ಡೇಸ್ ಒಳಗಡೆ ಸಿಗುತ್ತೆ. ಕಸ್ಟಮೈಸೇಷನ್ 5 to 6 ಡೇಸ್ ಅಲ್ಲಿ ಸಿಗುತ್ತೆ. ಓಕೆ, ನೆಕ್ಸ್ಟ್ ಈ ಒಂದು ಡೈನಿಂಗ್ ಟೇಬಲ್ ಮಾಡೆಲ್ ಇದು ಸೇಮ್ ಪ್ಯಾಟರ್ನ್ ಇದು 8mm ವಿತ್ ಗ್ಲಾಸ್ ಬರುತ್ತೆ. ಇದರದ್ದು ಪ್ರೈಸ್ ನಿಮಗೆ 30,000 ಇದೆ. ನಿಮ್ ವ್ಯೂವರ್ಸ್ ಬಂದ್ರೆ 25,000 ಇದು ಮಾಡಿ ಕೊಡ್ತೀನಿ. 6 ಸೀಟರ್ ವಿತ್ 6 ಸೀಟರ್ ಗ್ಲಾಸ್ ಪ್ಲಸ್ ಸ್ಟೋನ್ಸ್. ಓಕೆ, ಸೊ ನೋಡಿ ಇಷ್ಟು ಒಳ್ಳೆ ಆಫರ್ ಕೊಡ್ತಾ ಇದ್ದಾರೆ. ಇದು ಇದೆ 4 ಸೀಟರ್ ನಿಮಗೆ ಗೋಟಿ ಮಾಡೆಲ್ ಅಂತ. ಇದು 4 ಸೀಟರ್ ನಿಮಗೆ 20,000 ರೂಪೀಸ್. ಬೆಸ್ಟ್ ಪ್ರೈಸ್ ನಿಮಗೆ 17,000 ಮಾಡಿ ಕೊಡ್ತೇನೆ. ಇದು ಬೆಸ್ಟ್ ಪ್ರೈಸ್ ಅಂದ್ರೆ 17,000 ಅಂತ ಹೇಳ್ತಿದ್ರೆ. ಅಂಡ್ ಇದು ಅಷ್ಟೇ ಸರ್, 6 ಸೀಟರ್ ಅಲ್ವಾ? ಇದು 6 ಸೀಟರ್ ಇದು 25,000 ಇದು 6 ಸೀಟರ್ ಬರುತ್ತೆ. ಓಕೆ, ಇದು ಜೂ ಕಲರ್ ಸರ್ ಮೇಲ್ಗಡೆದು ಜೂಟ್ ಫ್ಯಾಬ್ರಿಕ್ ಅದು. ಓಕೆ, ಇದು ಲ್ಯಾಮಿನೇಷನ್ ಶೀಟ್ ಬರುತ್ತೆ. ಇದು ನೀವು ಬಿಸಿ ಇಟ್ಕೊಳ್ಳಿ, ನೀರ್ ಹಾಕೊಳ್ಳಿ, ಏನೂ ಆಗಲ್ಲ, ಬರಲ್ಲ ನಿಮಗೆ. ಇದ್ರ ಪ್ರೈಸ್ ಏನು ಸರ್? ಇದು 25,000 ನಿಮ್ ವ್ಯೂವರ್ಸ್ ಬಂದ್ರೆ 22,000 6 ಸೀಟರ್ ಮಾಡಿ ಕೊಡ್ತೇನೆ. 22,000 ಗೆ 6 ಸೀಟರ್ ಡೈನಿಂಗ್ ಟೇಬಲ್ ಕೊಡ್ತಾ ಇದೀನಿ ಅಂತ ಹೇಳ್ತಾರೆ. ಅಂಡ್ ಪಕ್ಕದಲ್ಲಿ ಇದೆ ಸರ್, ಅದು 6 ಸೀಟರ್ 6 ಸೀಟರ್ ಅದು, ಬಟ್ ಪಾಲಿಶ್ ಬರುತ್ತೆ ಮೇಲ್ಗಡೆ. ಸೇಮ್ ಪ್ರೈಸ್ ಆಗುತ್ತೆ, ಸೇಮ್ ಪ್ರೈಸ್. ಓಕೆ, ಅಂಡ್ ನೀವು ನೋಡ್ತಾ ಇರಬಹುದು ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಸಹ ಇದೆ. ಡ್ರೆಸ್ಸಿಂಗ್ ಟೇಬಲ್ ಗೆ ಒಂದು ನಿಮ್ಗೆ ಮಿರರ್ ವರ್ಕ್ ಇದೆ, ಜೊತೆಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಅಂಡ್ ಅದಲ್ಲದೆ ಮಿರರ್ ಹಿಂದ್ಗಡೆ ಲಾಕರ್ ಫೆಸಿಲಿಟೀಸ್ ಹಾಕಿ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರಬಹುದು ನೋಡಿ, ಈ ತರ ಬರುತ್ತೆ. ಇದು ಒಳಗಡೆ ಸ್ಟೋರೇಜ್ ಇರುತ್ತೆ, ಕೆಳಗಡೆ ಡ್ರಾ ತರ ಕೊಟ್ಟಿದ್ದಾರೆ. ಅಂದ್ರೆ ಇವಾಗ ಹುಡುಗಿರು ನೋಡಿ ವಿತ್ ಸ್ಟೂಲ್ಸ್ ಬರುತ್ತೆ. ಸ್ಟೂಲ್ ಒಳಗಡೆ ಓಕೆ, ಅಂದ್ರೆ ಕೆಳಗಡೆ ಸ್ಟೂಲ್ ಕೊಟ್ಟಿದ್ದಾರೆ. ನೀವು ಇಲ್ಲಿ ಏನಾದ್ರು ಕೂತ್ಕೊಂಡು ರೆಡಿ ಆಗ್ತಾ ಇದ್ರಿ ಅಂದ್ರೆ ಕೆಳಗಡೆ ಸ್ಟೂಲ್ ಸೈಡ್ ಇಟ್ಕೊಂಡು, ಅಂಡ್ ಒಳಗಡೆ ಸ್ಟೋರೇಜ್ ರ್ಯಾಕ್ ಕೊಟ್ಟಿರೋದ್ರಿಂದ ಎಷ್ಟೊಂದು ಥಿಂಗ್ಸ್ ಒಳಗಡೆ ಹೋಗುತ್ತೆ. 6,500 ರೂಪೀಸ್ ಇದು. ನಿಮ್ ವ್ಯೂವರ್ಸ್ ಗೆ 4,500 ರೂಪೀಸ್ ಮಾಡಿ ಕೊಡ್ತೇನೆ. ಡಬಲ್ ಕಾರ್ನರ್ ಇದು, ದೊಡ್ಡದು ಬರುತ್ತೆ. ಇದು ಓಕೆ, ಸಿಂಗಲ್ ಬರುತ್ತೆ ನೋಡಿ 4,500 ಇದು ಸಿಂಗಲ್. ಇದು ಡ್ರೆಸ್ಸಿಂಗ್ ಹೌದು. ಇದು ನಿಮ್ಗೆ 3,500 ಗೆ ಕೊಡ್ತೇನೆ. ಇದು 3,500 ಗೆ. ಓಕೆ, ವಿತ್ ಲಾಕರ್ ಇದೆ ಎಲ್ಲ. ಇದರಲ್ಲಿ ನಿಮ್ಗೆ ಲಾಕ್ ಬರುತ್ತೆ ನಿಮ್ಗೆ. ಓಕೆ, ವಿತ್ ಸ್ಟೂಲ್ ಬರುತ್ತೆ, ಲಾಕ್ ಬರುತ್ತೆ ನಿಮ್ಗೆ. ಇದರಲ್ಲೂ ಕಲರ್ಸ್ ಎಷ್ಟಿದೆ ಸರ್ ಟೋಟಲ್ ಆಗಿ? 5 ಕಲರ್ ಸಿಗುತ್ತೆ. 5 ಕಲರ್ ಸಿಗುತ್ತೆ. ಅಂಡ್ ಇನ್ನೊಂದು ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಂದ್ರೆ ನಿಮಗೆ ಮಿರರ್ ಹಿಂದ್ಗಡೆ ಬರಲ್ಲ, ಮಿರರ್ ಮುಂದ್ಗಡೆ ಬರುತ್ತೆ, ಬಟ್ ಸೈಡ್ ಎಲ್ಲ ರ್ಯಾಕ್ಸ್ ಕೊಡ್ತಾರೆ ಪ್ಲೇನ್. ಅಂಡ್ ಇಲ್ಲಿ ಇಟ್ಕೋಬಹುದು, ಸ್ಟೋರೇಜ್ ಇದೆ, 2 ಲಾಕರ್ ಇದೆ, ಅಂಡ್ ಒಂದು ಡ್ರಾರ್ ತರ ಏನೋ ಇದೆ. ಅಂಡ್ ಈ ಕಡೆ ಒಂದು ಒಂಥರ ಡಿಫ್ರೆಂಟ್ ಆಗಿರುವಂತದ್ದು ಸರ್, ಇದೇನಂತ ಹೇಳ್ತಾರೆ? ಇದು ನಿಮ್ಗೆ ಮಿನಿ ಡೈನಿಂಗ್ ಟೇಬಲ್. ಇದು ಅರ್ಬನ್ ಲ್ಯಾಡರ್ ಮಾಡೆಲ್ ಅಂತ ಬರುತ್ತೆ. ಇದು 18,000 ಸೇಲ್ ಮಾಡ್ತಾ ಇರೋದು. ನಿಮ್ ವ್ಯೂವರ್ಸ್ ಗೆ 13,500 ರೂಪೀಸ್ ಮಾಡಿ. ಇದು ಕೆಳಗಡೆ ಚೇರ್ ನ ಸರ್ಸ್ಬಿಟ್ಟು ಒಳಗಡೆ ಹಾಕೋದಲ್ವಾ ಸರ್? ಇದು ನೋಡಿ 4 ಸ್ಟೂಲ್ ಬರುತ್ತೆ. ಇದು ಫುಲ್ 4 ಸ್ಟೂಲ್. ಓಕೆ, ನೀವು ಕೂತ್ಕೊಂಡು ಇಂಡೋರ್ ಗೇಮ್ಸ್ ಏನಾದ್ರು ಆಡ್ತಾ ಇದ್ದೀರಾ ಅಥವಾ ಏನು ಲಾಂಜ್ ಏರಿಯಾದಲ್ಲಿ ಇರ್ತದೆ ಹಾಕೊಳ್ತಾ ಇದ್ದೀರಾ ಅಂತ? 3x3 ಸೈಜ್ ಇರೋದು ಇದು. ನಿಮಗೆ ಇದರಲ್ಲಿ 2x2 ಇಂದ ಸ್ಟಾರ್ಟ್ ಆಗುತ್ತೆ. 2x2 ಇಂದ ಸ್ಟಾರ್ಟ್ ಆಗುತ್ತೆ. ಅಷ್ಟು ಪ್ರೈಸ್ ನಿಮಗೆ ಕಡಿಮೆ ಆಗುತ್ತೆ ನಿಮಗೆ. ಓಕೆ, ನೀವು ನೋಡ್ತಾ ಇರ್ಬೋದು, ನಾನು ಆಗ್ಲೇ ಹೇಳಿದೆ, ಈ ತರ ಇಂಡೋರ್ ಗೇಮ್ಸ್ ಆಗಿ ಅಥವಾ ಗಾರ್ಡನ್ ಏರಿಯಾದಲ್ಲಿ ಆಗಿರ್ಲಿ ಅಥವಾ ನೀವು ಲಾಂಜ್ ಏರಿಯಾದಲ್ಲಿ ಆಗಿರ್ಲಿ, ಈ ತರ ಚೇರ್ಸ್ ನ ನೀವು ಅಥವಾ ಈ ತರ ಟೇಬಲ್ ನ ಹಾಕಿದ್ರೆ ನೀವು ಸ್ವಲ್ಪ ಟೈಮ್ ಅಲ್ಲಿ ಸ್ಪೆಂಡ್ ಮಾಡಬಹುದು ಕೂತ್ಕೊಂಡು. ಅಂಡ್ ನೋಡಿದ್ರಲ್ಲ, ಅಂಡ್ ಜೊತೆ ಪಿಲ್ಲೋಸ್ ಸಿಗುತ್ತೆ ನಿಮ್ಗೆ ಇವ್ರ ಹತ್ರ. ಪಿಲ್ಲೋಸ್ ಇದೆ, ವಾರ್ಡ್ರೂಬ್ಸ್ ಇದೆ. ಇವಾಗ ಜಸ್ಟ್ ಸದ್ಯಕ್ಕೆ ಸ್ಟಾಕ್ ಇಲ್ಲ. 2 ಡೋರ್ ವಾರ್ಡ್ರೂಬ್, 3 ಡೋರ್ ವಾರ್ಡ್ರೂಬ್ ಇದೆ, 5 ಡೋರ್ ವಾರ್ಡ್ರೂಬ್ ಇದೆ. ಅದೆಲ್ಲ ಸಿಗುತ್ತೆ ನಿಮಗೆ. ವಾರ್ಡ್ರೂಬ್ 2 ಡೋರ್ದು 10,000 ರೂಪೀಸ್ ಇಂದ ಸ್ಟಾರ್ಟ್ ಇದೆ. 10,000 ಇಂದ ಸ್ಟಾರ್ಟ್ ಇದೆ. ಓಕೆ, ಟೋಟಲ್ ನಿಮಗೆ 19mm ಬೋರ್ಡ್ ಬರೋದು. ಅದು ನಿಮಗೆ 3 years ಟರ್ಮೈಟ್ ವಾರಂಟಿ ಕೊಡ್ತಾ ಇದೆ. ಎಲ್ಲ ನಿಮಗೆ 3 years ವಾರಂಟಿ ಕೊಡ್ತಾ ಇದ್ದೀರಾ ಸರ್? ಈ ಚೇರ್ ಅಥವಾ ಈ ಸೋಫಾ ಯಾವ್ದಂತ ಕರೀತಾರೆ ಇದನ್ನ? ಇದು ಚಾರ್ಲಿ ಸೋಫಾ ಅಂತ. ಇದು ನಿಮ್ಗೆ ಅಕೇಶಿಯಾ ವುಡ್ ಬರುತ್ತೆ. ಇದು ಅಕೇಶಿಯಾ ವುಡ್. ಇದು ಪಾಲಿಶ್ ಮಾಡಿರೋದು ರೋಸ್ ವುಡ್ ಪಾಲಿಶ್. ಇದು ಪಾಲಿಶ್ ಬಂದ್ಬಿಟ್ಟು ಯಾವುದು ಸರ್? ಇದು ಪಾಲಿಶ್ ರೋಸ್ ವುಡ್ ಪಾಲಿಶ್. ಇದು ಕಲರ್ ರೋಸ್ ವುಡ್ ಕಲರ್. ಇದು ಓಕೆ, ವುಡ್ ಬರೋದು ನಿಮ್ಗೆ ಅಕೇಶಿಯಾ ವುಡ್. ಇದು ಸೇಮ್ ಡೆನ್ಸಿಟಿ ಫೋಮ್ ಬರುತ್ತೆ. ನೀಮ್ ವುಡ್ದು ನಿಮ್ಗೆ ಅಪಾಸಿಟಿವ್ ಫ್ರೇಮ್ ಬರುತ್ತೆ ನಿಮ್ಗೆ. ವ್ಯಾರಂಟೀಸ್ ಎಲ್ಲ ಸೇಮ್. ಇದರಲ್ಲಿ ಎಷ್ಟು ಕೊಡ್ತಾ ಇದೀವಿ? 5 years ವುಡ್ ವ್ಯಾರಂಟಿ. ಇದಕ್ಕೂ 5 years ವುಡ್ ವ್ಯಾರಂಟಿ ಇದೆ. ಸರ್ ಇನ್ನು ಒಂದೇ ಜನ ಟೀಕ್ ವುಡ್ ಬೇಕಂತ ಕೇಳ್ತಾರೆ, ಸೊ ಅದರದ್ದು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಟೀಕ್ ವುಡ್ ಅಂದ್ರೆ ಸಿಗುತ್ತೆ ನಿಮ್ಗೆ 35,000 ಅಬೌವ್ ಸಿಗುತ್ತೆ ನಿಮ್ಗೆ. ಓಕೆ, ಅಂದ್ರೆ ಅಪ್ಪಿ ತಪ್ಪೇನು ಟೀಕ್ ವುಡ್ ಬೇಕು ಅನ್ನೋಂಗಿತ್ತಂದ್ರೆ ಆ ಪ್ರೈಸಿಗೆ ನೀವು ಮಾಡ್ಕೊಡ್ತೀರಾ? ಓಕೆ, ಸೊ ಇದರಲ್ಲೂ ಕಲರ್ಸ್ ಕಾಂಬಿನೇಷನ್ಸ್ ಮಾಡಿಸ್ಕೋಬಹುದಾ ಅಥವಾ ಇವಷ್ಟು ಕಲರ್ಸ್ ಇದೆ ಇದರಲ್ಲಿ? ನಿಮ್ಗೆ ಕಲರ್ಸ್ ನಿಮ್ಗೆ ಯಾವಾಗ ತಗೊಳ್ತೀರಾ ನೀವು ರೆಡಿ ಇರುವಾಗ ನಿಮ್ಗೆ ತೋರಿಸ್ತೀವಿ ಯಾವ ಕಲರ್ ಸಿಗುತ್ತೆ ಅಂತ. 20,000 ರೂಪೀಸ್ ನಾವು ಸೆಲ್ಲಿಂಗ್ ಪ್ರೈಸ್ ಇದೆ. ನಿಮ್ ವ್ಯೂವರ್ಸ್ ಗೆ 16,900 ರೂಪೀಸ್ ಆಗುತ್ತೆ. ಅದು ಓನ್ಲಿ 16,900 ಗೆ ನಮ್ಮ ವ್ಯೂವರ್ಸ್ ಗೆ ಅಂತ ಕೊಡ್ತಾ ಇದಾರಂತೆ. ಸೊ ನೋಡ್ತಾ ಇರ್ಬೋದು, ಎಷ್ಟೊಂದು ಜನ ಈ ತರ ಸೋಫಾ ಸೆಟ್ ಕೇಳ್ತಾ ಇರ್ತೀರಾ. ಹಾಗಾಗಿ ಸೋಫಾ ಸೆಟ್ ಅಂದ್ರೆ 2 ಚೇರ್ ಬರುತ್ತೆ ಪ್ಲಸ್ ಒಂದು ಸೋಫಾ ಬರುತ್ತೆ. ಅಂಡ್ ಕಲರ್ಸು ಅಷ್ಟೇ ನಿಮಗೆ ರೆಡಿ ಮಾಡ್ಕೊಡ್ತಾರೆ, ಯಾವೆಲ್ಲ ಕಲರ್ಸ್ ಬೇಕು ನಿಮ್ಗೆ, ಯಾವ ತರ ಕಲರ್ ಕಾಂಬಿನೇಷನ್ ಬೇಕು ಅಂತ. ಅಂಡ್ ಲಾಸ್ಟ್ ಅಲ್ಲಿ ಈ ಕಡೆ ಒಂದಿದೆ ಸರ್, ಈ ಸೋಫಾ ಅಥವಾ ಈ ಒಂದು ಸೆಟ್ಗೆ ಏನಂತ ಕರೀತಾರೆ ಸರ್? ಇದು ಹಳೆ ಮಾಡೆಲ್. ಇದು ಅಕೇಶಿಯಾ ವುಡ್. ಇದು ನ್ಯಾಚುರಲ್ ಪಾಲಿಶ್. ಇದು ಓಕೆ, ಸೀಟ್ ಅಲ್ಲಿ 32 ಡೆನ್ಸಿಟಿ ಫೋಮ್ ಬರುತ್ತೆ, ಬ್ಯಾಕ್ ಅಲ್ಲಿ 28 ಡೆನ್ಸಿಟಿ ಬರುತ್ತೆ. ಬಟ್ ಲೈಫ್ ಚೆನ್ನಾಗಿ ಬರುತ್ತೆ ನಿಮಗೆ, ಮೇಂಟೆನೆನ್ಸ್ ಫ್ರೀ. ಇದು ಏನ್ ಪ್ರಾಬ್ಲಮ್ ಬರಲ್ಲ ಇದರಲ್ಲಿ ನಿಮಗೆ. ಸರ್ ಪ್ರೈಸ್ ಏನಿದೆ ಸರ್? ಇದು 18,500 ಸೆಲ್ಲಿಂಗ್ ಪ್ರೈಸ್ ಇದೆ. ನಿಮ್ ವ್ಯೂವರ್ಸ್ ಬೆಸ್ಟ್ ಪ್ರೈಸ್ 13,500 ಗೆ ಕೊಡ್ತೀನಿ. 18,500 ಇರುವಂತದ್ದು ನಮ್ಮ ವ್ಯೂವರ್ಸ್ ಗೆ 13,500 ಗೆ ಕೊಡ್ತಾ ಇದಾರಂತೆ. ಅಂಡ್ ಈ ತರ ಏನಾದ್ರು ನಿಮ್ಗೆ ಆಫರ್ ಸಿಗ್ತಾ ಇದೆ ಅಂದಾಗ ಮಿಸ್ ಮಾಡ್ಕೋಬೇಡಿ. ಅಂಡ್ ಅದಲ್ಲದೆ ನಿಮ್ಗೆ ಡಿಸೈನ್ಸ್ ಅಷ್ಟೇ ವುಡ್ ಒಳಗಡೆ ಡಿಸೈನ್ ಕೊಡ್ತಾರೆ. ಅಂಡ್ ಓಲ್ಡ್ ಮಾಡೆಲ್ ಅಂತ ಅನ್ಸಿದ್ರು ಸಹ ಕೆಲವು ಜನ ವಿಂಟೇಜ್ ಲುಕ್ ಬಯಸ್ತಾ ಇರ್ತೀರಾ, ಅವ್ರು ಬೇಕಾದ್ರೆ ಈ ಒಂದು ಸೋಫಾ ತಗೋಬಹುದು. ಅದಲ್ಲದೆ ಬೇರೆ ಬೇರೆ ವೆರೈಟೀಸ್ ಆಫ್ ಸೋಫಾನು ತೋರಿಸಿದ್ದೀನಿ ನಾನು ನಿಮಗೆ. ಅದನ್ನ ನೋಡಿ ಗೊತ್ತಾಗುತ್ತೆ ಅಥವಾ ಯಾವ ತರ ತಗೋಬೇಕು ಅಂತ. ಅಂಡ್ ಕಲರ್ ಆಪ್ಷನ್ ಇದೆ ಅಂತಾನು ಹೇಳ್ತಾ ಇದ್ದಾರೆ. ಅದಲ್ಲದೆ ಸರ್ ಇವಾಗ ಬೇರೆ ಕಡೆಯಿಂದ ನೋಡ್ತಾ ಇರ್ತಾರೆ, ಸ್ವಲ್ಪ ಏರಿಯಾ ದೂರ ಆಗುತ್ತೆ.
ಇವಾಗ ಅವ್ರ ಮನೆ ಡೆಲಿವರಿ ಕೊಡ್ಬೇಕು ಅನ್ನಂಗಿದ್ರೆ ಅದು ಚಾರ್ಜ್ ಏನಾದ್ರು ಪೇ ಮಾಡಿದ್ರೆ ಡೆಲಿವರಿ ಕೊಡ್ತೀರಾ? ನೀವು ಲೊಕೇಶನ್ ಕಳ್ಸಿದ್ರೆ ಗಾಡಿದು ಎಷ್ಟಾಗತ್ತೆ ಅಂತ ನಾವು ಪೋರ್ಟರ್ ಆಪ್ ಅಲ್ಲಿ ಚೆಕ್ ಮಾಡಿಬಿಟ್ಟು ಅಷ್ಟೇ ನಾವು ತಗೊಳ್ಳೋದು ನಿಮ್ಮ ಹತ್ರ. ಇವಾಗ ಶೋರೂಮ್ ಅಲ್ಲಿ ಏನಾಗುತ್ತೆ, ಯಾರು ನಿಮ್ಗೆ ಫ್ರೀ ಅಂತ ಕೊಡಲ್ಲ, ಮಾರ್ಜಿನ್ ಜಾಸ್ತಿ ಇರುತ್ತೆ, ಅದರಲ್ಲಿ ಫ್ರೀ ಸಿಗುತ್ತೆ. ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದು. ಇಲ್ಲಿ ನೋಡಿ ಬೇಸಿಕ್ ಸ್ಟಾಕ್ ಇದೆ, ಬೇಸಿಕ್ ಬ್ಯಾಕ್ ಸೈಡ್ ಮಾಡ್ತೀವಿ. ಇದೆಲ್ಲ ನಿಮ್ಗೆ ಗಾಂಧಿನಗರ್ ಫ್ಯಾಕ್ಟ್ರಿ ಇದೆ, ಮ್ಯಾಲ್ಗಡನ್ನು ಫ್ಯಾಕ್ಟ್ರಿ ಇದೆ. ಇನ್ ಕೇಸ್ ಕಸ್ಟಮರ್ಗೆ ಡೌಟ್ ಇದೆ ಮ್ಯಾನುಫ್ಯಾಕ್ಚರಿಂಗ್ ನೋಡ್ತೀರಾ ಅಂದ್ರೆ ಮಾಡುವಾಗ ನಿಮ್ಗೆ ನೀವು ಆರಾಮಾಗಿ ಬಂದು ನೋಡ್ಬೋದು ಯಾವ ಐಟಮ್ ನಾವು ಹಾಕ್ತಾ ಇದೀವಿ ಏನಂತ ನಿಮ್ ಡೌಟ್ ಕ್ಲಿಯರ್ ಮಾಡ್ಕೊಂಡು ಆಮೇಲೆ ತಗೋಬಹುದು. ಹೌದು, ಒನ್ ಥಿಂಗ್ ಹೇಳಲೇಬೇಕು, ಒಂದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇವ್ರದೇ ಇರೋದ್ರಿಂದ ನಿಮ್ಗೆ ಯಾವೆಲ್ಲ ಬೇಕು ಕಸ್ಟಮೈಸೇಷನ್ ಮಾಡ್ಕೊಡ್ತಾರೆ. ಅಂಡ್ ಬೇಗ ನಿಮ್ಮ ಒಂದು ಯಾವ ಸೋಫಾ ಇಷ್ಟಪಟ್ಟಿರ್ತೀರ ಅಥವಾ ಯಾವ್ದನ್ನ ಆರ್ಡರ್ ಕೊಟ್ಟಿರ್ತೀರ ಆರ್ಡರ್ ಅಷ್ಟೇ ಸರ್. ಒಂದು ಸೋಫಾ ಆರ್ಡರ್ ಕೊಟ್ಟರೆ ಎಷ್ಟು ಟೈಮ್ ತಗೊಳುತ್ತೆ? 3 to 4 days, max to max 3 to 4 days. ನೋಡಿ, ನಿಮ್ಗೆ 3 to 4 days ಅಲ್ಲಿ. ಅಂಡ್ ಬೆಂಗಳೂರಿನ ದೂರದಿಂದ ನೀವು ನೋಡ್ತಾ ಇದ್ರು ಅಂತಂದ್ರೆ ಪೋರ್ಟರ್ ಆಪ್ ಅಲ್ಲಿ ಎಷ್ಟು ತೋರಿಸುತ್ತೆ ಅಷ್ಟೇ. ನೀವು ಲೊಕೇಶನ್ ಕಳ್ಸಿದ್ರೆ ಎಷ್ಟಾಗುತ್ತೆ ಅಂತ ನಾವು ನಿಮ್ಗೆ ಸ್ಕ್ರೀನ್ ಶಾಟ್ ಕಳ್ಸ್ತೀವಿ. ಓಕೆ, ಸೊ ನೋಡ್ತಾ ಇರ್ಬೋದು. ಅಂದ್ರೆ ಬಂದ್ ತಗೊಳಕ್ ಆಗಲ್ಲ ನಂಗಿತ್ತಂದ್ರೆ ಅಲ್ಲಿ ಹೋಗೋದು ಸರ್. ಆನ್ಲೈನ್ ಅಲ್ಲಿ ಕಲರ್ ಕಾಂಬಿನೇಷನ್ ಯೋಚನೆ ಮಾಡ್ತಾ ಇದ್ರೆ ನೀವು ಆನ್ಲೈನ್ ಅಲ್ಲಿ ಕಲರ್ಸ್ ಎಲ್ಲ ಕಳ್ಸ್ಕೊಡ್ತೀವಿ, ಪ್ರೊವೈಡ್ ಮಾಡ್ತೀವಿ. ಬಟ್ ಬೆಟರ್ ದೆನ್ ಬಂದ್ ನೋಡ್ಬಿಟ್ಟು ತಗೊಂಡ್ರೆ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಇವಾಗ ನೀವು ನೋಡ್ತಾ ಇರೋದು ಹಾಗೆ ಸೇಮ್ ನೀವು ಫೋಟೋ ಇಟ್ಕೊಂಡು ನೋಡಿ ಕಲರ್ ನಿಮ್ಗೆ ವೇರಿಯೇಷನ್ ಸಿಗುತ್ತೆ. ಫೋಟೋ ಅಲ್ಲಿ ಇರೋದು ಕಲರ್ ಮುಂದೆ ತಗೊಂಡ್ರೆ ಸೇಮ್ ಇರಲ್ಲ ನಿಮ್ಗೆ. ಸೊ ಬೆಟರ್ ದೆನ್ ಬಂದು ನೋಡ್ಬಿಟ್ರೆ ಚೆನ್ನಾಗಿರುತ್ತೆ. ಓಕೆ, ಸೊ ಬಂದು ನೋಡಿ ಅಂಡ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಪರ್ಚೇಸ್ ಮಾಡಿ. ತುಂಬಾ ವೆರೈಟೀಸ್ ಆಫ್ ಸೋಫಾಸ್ ಇದೆ ಅಂಡ್ ಅದಲ್ದೇನೆ ನಿಮ್ಗೆ ಕಾಟ್ ಇದೆ, ಆಮೇಲೆ ಡೈನಿಂಗ್ ಟೇಬಲ್ಸ್ ಇದೆ, ಆಮೇಲೆ ಟೇಬಲ್ಸ್ ಇದೆ, ನಾರ್ಮಲಿ ಸ್ಟಡಿ ಟೇಬಲ್ಸ್ ಇದೆ, ಅಂಡ್ ಅದು ಬಿಟ್ಟು ಶೂ ರ್ಯಾಕ್ಸ್ ಇದೆ. ತುಂಬಾ ಅಂದ್ರೆ ತುಂಬಾ ವಾರ್ಡ್ರೋಬ್ಸ್ ಎಲ್ಲ ಇರೋದ್ರಿಂದ ಆಪ್ಷನ್ಸ್ ಜಾಸ್ತಿ ಇರುತ್ತೆ. ಅಂಡ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇವ್ರದೇ ಇರೋದ್ರಿಂದ ನಿಮ್ಗೆ ಬೇಗನೂ ಡೆಲಿವರಿ ಸಿಗುತ್ತೆ. ಅಂಡ್ ಇಲ್ಲಿ ಕೆಲವೊಂದು ಸ್ಟಾಕ್ಸ್ ಸಹ ಇಟ್ಟಿದ್ದಾರೆ, ನೀವು ಆ ಸ್ಟಾಕ್ಸ್ ನೋಡಬಹುದು. ಇಲ್ಲಿ ನೋಡಿ, ಸ್ಟಾಕ್ಸ್ ಎಲ್ಲ ತುಂಬಾ ಇರುತ್ತೆ. 25 to 30 ನಿಮಗೆ ಸೋಫಾ ಈಗ ರೆಡಿ ಸಿಗುತ್ತೆ ನಿಮಗೆ. ಓಕೆ, 25 to 30 ಅರೌಂಡ್ ಇದೆ ನಿಮಗೆ. ಇದು ಆಮೇಲೆ ಮೇಲ್ಗಡೆ ಇದು ಫ್ಯಾಕ್ಟ್ರಿ ಇದೆ ಅವ್ರದ್ದು. ನೋಡ್ತಾ ಇರ್ಬೋದು, ತುಂಬಾ ವೆರೈಟೀಸ್ ಸೋಫಾಸ್ ನ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದಾರೆ. ನಿಮ್ಗೆ ಇವಾಗಲೇ ಬೇಕು ಅಂದ್ರೆ ಇವಾಗಲೂ ಪರ್ಚೇಸ್ ಮಾಡಬಹುದು. ಸೊ ನೋಡಿದ್ರಲ್ಲ ಯಾವೆಲ್ಲ ಫರ್ನಿಚರ್ಸ್ ಇದೆ ಅಂತ. ಡ್ರೆಸ್ಸಿಂಗ್ ಟೇಬಲ್, ಡೈನಿಂಗ್ ಟೇಬಲ್, ಶೂ ರ್ಯಾಕು ಅಂಡ್ ಅದಲ್ಲದೆ ವೆರೈಟೀಸ್ ಆಫ್ ಸೋಫಾ, ಅದರಲ್ಲೂ 30 ಕಲರ್ ಆಪ್ಷನ್ ನಿಮ್ಗೆ ಕೊಡ್ತಾ ಇರುವಂತದ್ದು. ಅಂಡ್ ಇವ್ರದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇರೋದ್ರಿಂದ ನಿಮಗೆ ಲೇಟ್ ಆಗಿ ಡೆಲಿವರಿನ ಕೊಡಲ್ಲ. ನಿಮ್ಮ ಒಂದು ಇಷ್ಟವಾದ ಪ್ರಾಡಕ್ಟ್ಸ್ ಏನಿರುತ್ತೆ ನೀವೇನು ಕಸ್ಟಮೈಸೇಷನ್ ಮಾಡಿಸ್ಕೋಬಹುದು. ಕಸ್ಟಮೈಸೇಷನ್ ಯಾವ್ದೆಲ್ಲ ಬೇಕೋ ಆ ರೀತಿ ಮಾಡಿಸ್ಕೋಬಹುದು, ಕಲರ್ ಕಾಂಬಿನೇಷನ್ ಮಾಡಿ ಮಾಡಿಸ್ಕೋಬಹುದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೇನೆ. ಇನ್ನಷ್ಟು ಏನಾದ್ರು ಇನ್ಫಾರ್ಮೇಷನ್ಸ್ ಬೇಕು ಅನ್ನೋಗಿತ್ತಂದ್ರೆ ಡೌಟ್ಸ್ ಇತ್ತು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಬೆಂಗಳೂರಿನ ಬೇರೆ ಕಡೆ ಇದ್ದು ನೀವು ಇಲ್ಲಿಂದ ಪರ್ಚೇಸ್ ಮಾಡಬೇಕು ಅನ್ನೋಂಗಿದ್ರೆ ಡೆಲಿವರಿ ಆಪ್ಷನ್ ಸಹ ಕೊಡ್ತಾರೆ, ಚಾರ್ಜಸ್ ಇಂದ ಅದು ಪೇ ಮಾಡಿದ್ರೆ. ಬಟ್ ಬಂದು ಒಂದ್ಸರ್ತಿ ವಿಸಿಟ್ ಮಾಡಿ ಯಾವ್ದು ಇಷ್ಟ ಆಗುತ್ತೆ ಅಂತ ನೋಡಿದ್ಮೇಲೆ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನಿಮ್ಮ ಮನೆಗೆ ತಗೊಂಡು ಹೋಗ್ಬೋದು ಅಂತ ಹೇಳ್ತೀನಿ. ಬರೀ ಮನೆ ಕಟ್ಟಿಸೋರ್ಗೆ ಅಷ್ಟೇ ಅಲ್ಲ, ಕಟ್ಟಿಸಿದವ್ರಿಗೂ ಸಹ ಅಷ್ಟೇ. ಅಂಡ್ ಆಫೀಸಲ್ಲಿ ಇರ್ತಾರೆ ಅಥವಾ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ರೆ, ಮಕ್ಕಳು ಸ್ಟಡಿ ಟೇಬಲ್ ನೋಡ್ತಾ ಇದ್ರೆ ಅದಕ್ಕೂ ಸಹ ಆಪ್ಷನ್ ಇದೆ. ನಾನು ಆಗಲೇ ಹೇಳಿದೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅಂತ. ಸೊ ನೋಡ್ತಾ ಇರ್ಬೋದು, ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗೋ ಚಾನ್ಸಸ್ ಇರಲ್ಲ. ಓನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇರೋದ್ರಿಂದ ನೀವು ಟ್ರಸ್ಟ್ ಮಾಡಿಕೊಂಡು ಇಲ್ಲಿ ಬಂದು ವಿಸಿಟ್ ಮಾಡಿ ಆ್ಯಂಡ್ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಆ್ಯಂಡ್ ಮುಂದಿನ ವಿಡಿಯೋನಿಗೆ ನಿಮ್ಮ ಮುಂದೆ ಬರೋವರೆಗೂ ಸ್ಟೇ ಹ್ಯಾಪಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.